ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ನಾವು ಮೊದಲನೇ ಸೆಷನ್ನಲ್ಲಿ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇಂಟ್ರೊಡಕ್ಷನ್ ಟು ರಿಸರ್ಚ್ ಸಂಶೋಧನೆಯ ಬಗ್ಗೆ ಭಾಳ ವಿವರವಾಗಿ ತಿಳ್ಕೊಂಡಿದ್ದೀವಿ. ಈಗ ಮುಂದಿನ ಸೆಷನ್ಗೆ ಹೋಗೋಣ. ಪ್ರೋಗ್ರಾಮ್ BA ಸಬ್ಜೆಕ್ಟ್ ಸೋಷಿಯಾಲಜಿ ಸೆಮಿಸ್ಟರ್ 6th ಸೆಮ್ಮು, ಸೆಷನ್ ನಂಬರ್ 2, ಟಾಪಿಕ್ ಕವರ್ಡ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಸೈಂಟಿಫಿಕ್ ಮೆಥಡ್ ಕ್ರಿಯೇಟೆಡ್ ಬೈ ಡಾಕ್ಟರ್ ನಾಗೇಂದ್ರಪ್ಪ ಇ. ಎರಡನೇ ಸೆಷನ್ನಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಚಾರಗಳೇನಪ್ಪ ಅಂತಂದರೆ ಮೀನಿಂಗ್ ಆಫ್ ಸೈಂಟಿಫಿಕ್ ಮೆಥಡ್ ಅಂತಕ್ಕಂಥದ್ದು. ಇಲ್ಲಿ ವಿಜ್ಞಾನ ಅಂದರೆ ಏನು ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರುತ್ತೆ. ಅಂದರೆ ವೈಜ್ಞಾನಿಕ ವಿಧಾನ ಅಂದರೆ ಏನು ಅಂತಕ್ಕಂಥ ಸಂಶೋಧನೆಯಲ್ಲಿ ವೈಜ್ಞಾನಿಕ ವಿಧಾನ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ವೈಜ್ಞಾನಿಕ ವಿಧಾನ ಮತ್ತು ಸಂಶೋಧನೆ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಹೇಳ್ತೀವಿ. ಯಾಕಂದರೆ ಸಂಶೋಧನೆಯನ್ನು ಬಿಟ್ಟು ವೈಜ್ಞಾನಿಕ ವಿಧಾನ ಇರಲ್ಲ, ವೈಜ್ಞಾನಿಕ ವಿಧಾನವನ್ನು ಬಿಟ್ಟು ಸಂಶೋಧನೆ ಅಂತಕ್ಕಂಥದ್ದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು. ಯಾಕಂತಂದರೆ ನಾವು ಯಾವುದೇ ಸಂಶೋಧನೆಯನ್ನು ಮಾಡಿದರೆ ಅದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸಂಶೋಧನೆಯನ್ನು ಮಾಡಿದಾಗ ಮಾತ್ರ ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಅರ್ಥ ಬರುತ್ತದೆ ಹೊರತು ಅದನ್ನು ನಾವು ವೈಜ್ಞಾನಿಕ ವಿಧಾನವನ್ನು ಹೊರತುಪಡಿಸಿದ ಸಂಶೋಧನೆ ಅಷ್ಟು ಮಹತ್ವಪೂರ್ಣವಾಗಿರುವುದಿಲ್ಲ ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ವೈಜ್ಞಾನಿಕ ವಿಧಾನ ಮತ್ತು ಸಂಶೋಧನೆ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಹೇಳ್ತೀವಿ. ನಾವೀಗ ವೈಜ್ಞಾನಿಕ ವಿಧಾನವನ್ನು ತಿಳ್ಕೊಳ್ಳೋದಕ್ಕಿಂತಲೂ ಮುಂಚೆ ನಾವು ವಿಜ್ಞಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ವಿಜ್ಞಾನ ಅಂದರೆ ಏನು ಅಂತಕ್ಕಂಥದ್ದು, ವಿಜ್ಞಾನ ಅಂದರೆ ಏನು, ವಾಟ್ ಈಸ್ ಎ ಸೈನ್ಸ್ ಅಂತಕ್ಕಂಥದ್ದು. ವಿಜ್ಞಾನವು ಜ್ಞಾನವನ್ನು ಕುರಿತಾದುದು. ಅಂದರೆ ವಿಜ್ಞಾನ ಅಂತಕ್ಕಂಥದ್ದು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಮಾನವನು ಜೀವಿಸುತ್ತಿರುವ ಪ್ರಪಂಚದ ಸಮಸ್ತ ಸಂಗತಿಗಳನ್ನು, ವಿದ್ಯಮಾನಗಳನ್ನು ಅರ್ಥೈಸಿಕೊಳ್ಳುವುದೇ ವಿಜ್ಞಾನದ ಗುರಿ ಅಥವಾ ಉದ್ದೇಶ. ಏನಪ್ಪ ಅಂತಂದರೆ ಮಾನವ ಜೀವಿಸ್ತಿರ್ತಕ್ಕಂತಹ ಪ್ರಪಂಚ ಏನಿದೆ, ಆ ಪ್ರಪಂಚದ ಸಮಸ್ತ ಸಂಗತಿಗಳನ್ನು, ವಿದ್ಯಮಾನಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನನ್ನ ವಿಜ್ಞಾನ ಅಂತ ಕರಿತೀವಿ. ಅಂದರೆ ಮಾನವ ಅಂತಕ್ಕಂಥವ್ನು ಏನು ಪ್ರಪಂಚದಲ್ಲಿ ಏನೇನು ಸಂಗತಿಗಳಲ್ಲಿ ತೊಡಗಿದ್ದಾನೆ, ಯಾವ ವಿದ್ಯಮಾನಗಳಲ್ಲಿ ತೊಡಗಿದ್ದಾನೆ, ಇವುಗಳೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಾವೇನಂತ ಕರಿತೀವಿ, ವಿಜ್ಞಾನ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಇಲ್ಲಿ ಕಾರ್ಲ್ ಪಿಯರ್ಸನ್ ಹೇಳುವಂತೆ ಸತ್ಯವನ್ನು ಅರಿಯಲು ಬಹಳ ತ್ವರಿತಗತಿಯ ಮಾರ್ಗವೆಂಬುದಿಲ್ಲ. ಕಾರ್ಲ್ ಪಿಯರ್ಸನ್ ಏನು ಹೇಳ್ತಾನಪ್ಪ ಅಂತಂದರೆ, ಸತ್ಯವನ್ನು ಅರಿಯಲು ಬಹಳ ತ್ವರಿತಗತಿಯ ಮಾರ್ಗವೆಂಬುದು ಇಲ್ಲ. ವಿಶ್ವದ ಬಗ್ಗೆ ಜ್ಞಾನವನ್ನು ಪಡೆಯಲು ವಿಜ್ಞಾನ ಮತ್ತು ವೈಜ್ಞಾನಿಕ ಪದ್ಧತಿಯ ಹೊರತು ಅನ್ಯ ಮಾರ್ಗವೆಂಬುದಿಲ್ಲ. ಇಲ್ಲಿ ಗಮನಿಸಿ ನೀವು, ಇಲ್ಲಿ ವಿಶ್ವದ ಬಗ್ಗೆ ಜ್ಞಾನವನ್ನು ಪಡಿಬೇಕಾದ್ರೆ ವಿಜ್ಞಾನ ಅಥವಾ ವೈಜ್ಞಾನಿಕ ಪದ್ಧತಿಯ ಹೊರತು ಅನ್ಯ ಮಾರ್ಗ ಇಲ್ಲ, ಅನ್ಯ ದಾರಿ ಇಲ್ಲ, ಬೇರೆ ದಾರಿನೇ ಇಲ್ಲ. ಇಡೀ ಪ್ರಪಂಚದ ಬಗ್ಗೆ ನಾವೇನಾದರೂ ಕೂಡ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಂದರೆ ಅದು ವಿಜ್ಞಾನದ ಮೂಲಕ ಪಡ್ಕೊಳ್ಬೇಕು ಅಥವಾ ವೈಜ್ಞಾನಿಕ ಪದ್ಧತಿಯ ಮೂಲಕ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ತೀವಿ. ಜ್ಞಾನದ ಹೊಸ ದಿಗಂತಗಳನ್ನು ಕಂಡುಕೊಳ್ಳುವುದು ವಿಜ್ಞಾನಿಯಾದವನಿಗೆ ಬೌದ್ಧಿಕ ಆನಂದವನ್ನು ನೀಡುವ ಅಂಶ ಮಾತ್ರವಾಗಿರದೆ ಒಂದು ದೊಡ್ಡ ಸವಾಲು ಕೂಡ ಆಗಿರುತ್ತದೆ. ಅಂದರೆ ಒಬ್ಬ ವಿಜ್ಞಾನಿಯಾಗಿರ್ತಕ್ಕಂಥವನಿಗೆ ಜ್ಞಾನವನ್ನು ಪಡ್ಕೊಳ್ಳೋದು ಒಂದೇ ಅಲ್ಲ, ಜ್ಞಾನ ಪಡ್ಕೊಳ್ಳೋದ್ರಿಂದ ಆನಂದ ಉಂಟಾಗೋದು ಮಾತ್ರ ಅಲ್ಲ, ಅದು ಒಂದು ದೊಡ್ಡ ಸವಾಲು. ಯಾಕೆಂದರೆ ಒಬ್ಬ ವಿಜ್ಞಾನಿ ಯಾವುದೇ ಒಂದು ವಿಚಾರದ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಬೇಕಾದಂತಹ ಸನ್ನಿವೇಶದಲ್ಲಿ ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಕೂಡ ಅವನು ಎದುರಿಸಬೇಕಾಗಿರುತ್ತದೆ. ಆದ್ದರಿಂದ ಇದು ಸವಾಲಿನಿಂದ ಕೂಡಿರ್ತಕ್ಕಂಥ ಒಂದು ಕೆಲಸ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಜ್ಞಾನ ದಿಗಂತಗಳಿಗೆ ಅಂತ್ಯವೆಂಬುದೇ ಇಲ್ಲ. ಜ್ಞಾನ ದಿಗಂತ ಅಂತಕ್ಕಂಥದ್ದೇನಿದೆ, ಜ್ಞಾನ ದಿಗಂತ ಅದಕ್ಕೆ ಅಂತ್ಯವೆಂಬುದಿಲ್ಲ, ಜ್ಞಾನಕ್ಕೆ ಅಂತ್ಯ ಕೊನೆ ಅಂತಕ್ಕಂಥದ್ದಿಲ್ಲ. ಆದ್ದರಿಂದ ಹೆಚ್ಚು ಜ್ಞಾನ ಸಂಗ್ರಹವಾಗುತ್ತಾ ಹೋದಂತೆ ಇನ್ನೂ ಹೆಚ್ಚು ಜ್ಞಾನವನ್ನು ಸಂಗ್ರಹಿಸಲಿಕ್ಕಿದೆ ಎಂಬ ಅರಿವು ವಿಜ್ಞಾನಿಯಲ್ಲಿ ಮೂಡುತ್ತದೆ.
ಅಂದರೆ ಒಬ್ಬ ವಿಜ್ಞಾನಿಯಾಗಿರ್ತಕ್ಕಂಥವನಿಗೆ ಹೆಚ್ಚು ಹೆಚ್ಚು ಜ್ಞಾನ ಸಂಗ್ರಹವಾಗುತ್ತಾ ಹೋದಂತೆ ಇನ್ನೂ ಹೆಚ್ಚು ಜ್ಞಾನವನ್ನು ಸಂಗ್ರಹಿಸಲಿಕ್ಕಿದೆ ಎಂಬ ಅರಿವು ಅಥವಾ ಜ್ಞಾನ ಅವನಲ್ಲಿ ಮೂಡುತ್ತದೆ. ಅಂದರೆ ಒಬ್ಬ ವಿಜ್ಞಾನಿ ಏನೋ ಒಂದು ಸಿದ್ಧಾಂತವನ್ನು ಕಂಡುಕೊಂಡಿದ್ದಾನೆ ಅಂತಂದರೆ ಅದೇ ಅಂತಿಮ ಅಲ್ಲ. ಆ ಸಿದ್ಧಾಂತದ ನಂತರ ಮತ್ತಷ್ಟು ವಿಚಾರಗಳಿದೆ, ಮತ್ತಷ್ಟು ಜ್ಞಾನ ಇದೆ ಅಂತಕ್ಕಂಥ ಒಂದು ಭಾವನೆ ಅವನಲ್ಲಿ ಮೂಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜ್ಞಾನ ಸಂಗ್ರಹಣೆಯ ತನ್ನ ಕಾರ್ಯದಲ್ಲಿ ವಿಜ್ಞಾನವು ಬಹಳಷ್ಟು ಸಹಕಾರಿಯಾಗಿದೆ ಎಂದು ಭಾವಿಸುವ ವಿಜ್ಞಾನಿಯು ವಿಜ್ಞಾನವನ್ನು ಜ್ಞಾನ ಸಂಗ್ರಹಣೆಯ ಬಹಳ ಪ್ರಧಾನಿ ಸಾಧನವೆಂದು ಪರಿಗಣಿಸುತ್ತಾನೆ. ಅಲ್ಲಿ ವಿಜ್ಞಾನಿ ಅಂತಕ್ಕಂಥವನು ಜ್ಞಾನ ಸಂಗ್ರಹಣೆಯ ಬಹಳ ಒಂದು ಪ್ರಭಾವಿ ಸಾಧನ ಯಾವುದಪ್ಪ ಅಂದರೆ ವಿಜ್ಞಾನಿಗೆ ಅದು ವಿಜ್ಞಾನ ಅಂತ ಹೇಳ್ತಾರೆ. ಯಾಕೆಂದರೆ ವಿಜ್ಞಾನ ಅಂತಕ್ಕಂಥದ್ದು ಅಷ್ಟೊಂದು ಪ್ರಭಾವವನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ವಿಜ್ಞಾನ ಅಂದ್ರೇನು ಅಂತಕ್ಕಂಥದ್ದು. ಈ ವಿಜ್ಞಾನಕ್ಕೆ ಈಗಾಗಲೇ ನೀವು ತಿಳ್ಕೊಂಡಾಗ ಏನಿದೆ, ಬಹಳ ಒಂದು ಪರಿಣಾಮಕಾರಿಯಾದ ಒಂದು ಶಕ್ತಿ ಇದೆ, ಒಂದು ಪ್ರಭಾವಿ ಸಾಧನ ವಿಜ್ಞಾನ ಅಂತಕ್ಕಂಥದ್ದು. ವಿಜ್ಞಾನದ ಮೂಲಕನೇ ಪ್ರಪಂಚದ ಬಗ್ಗೆ ಜ್ಞಾನವನ್ನು ಅರಿಬೇಕಾಗಿರುತ್ತೆ. ವಿಜ್ಞಾನವನ್ನು ವೈಜ್ಞಾನಿಕ ಪದ್ಧತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನದ ಮೂಲಕ ನಾವು ಮಾಹಿತಿಯನ್ನು ಅಥವಾ ವಿಚಾರಗಳನ್ನು ಅಥವಾ ಜ್ಞಾನವನ್ನು ಪಡೆದುಕೊಳ್ಳೋಕ್ಕಾಗಲ್ಲ. ಪಡೆದುಕೊಂಡ್ರೂ ಕೂಡ ಅದು ಉತ್ತಮವಾಗಿರುವುದಿಲ್ಲ ಎಂಬ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗಾದರೆ ವಿಜ್ಞಾನ ಅಂದರೆ ಏನು ಅಂತಕ್ಕಂಥದ್ದು. ವಾಟ್ ಈಸ್ ಎ ಸೈನ್ಸ್? ಎಟಮಲಾಜಿಕಲಿ ದ ವರ್ಡ್ ಸೈನ್ಸ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸೈನ್ಷಿಯಾ ಮೀನಿಂಗ್ ನಾಲೆಡ್ಜ್ ಅಂತ ಹೇಳ್ತಾನೆ. ಎಟಮಲಾಜಿಕಲಿ ದ ವರ್ಡ್ ಸೈನ್ಸ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸೈನ್ಷಿಯಾ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ನಾಲೆಡ್ಜ್ ಅಂತ ಹೇಳ್ತಾನೆ. ನಾಲೆಡ್ಜ್ ಅಂದರೆ ಜ್ಞಾನ. ಅಂದರೆ ಇಲ್ಲಿ ವಿಜ್ಞಾನ ಎಂಬ ಕನ್ನಡ ಪದವು ಇಂಗ್ಲೀಷ್ ಭಾಷೆಯ ಸೈನ್ಸ್ ಎಂಬ ಪದದಿಂದ ಬಂದಿದೆ. ವಿಜ್ಞಾನ ಎಂಬ ಕನ್ನಡ ಪದವು ಇಂಗ್ಲೀಷ್ ಭಾಷೆಯ ಸೈನ್ಸ್ ಎಂಬ ಪದದಿಂದ ಬಂದಿದೆ. ಈ ಸೈನ್ಸ್ ಎಂಬ ಇಂಗ್ಲೀಷ್ ಪದವು ಲ್ಯಾಟಿನ್ ಪದವಾದ ಅಥವಾ ಲ್ಯಾಟಿನ್ ಭಾಷೆಯ ಸೈನ್ಷಿಯಾ ಎಂಬ ಪದದಿಂದ ಬಂದಿದೆ. ಸೈನ್ಷಿಯಾ ಎಂದರೆ ಅರ್ಥ ಜ್ಞಾನ. ಸೈನ್ಷಿಯಾ ಎಂದರೆ ಜ್ಞಾನ ಎಂದರ್ಥ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತೀವಿ. ಹಾಗಾಗಿ ಈ ವಿಜ್ಞಾನ ಅಂತಕ್ಕಂಥದ್ದು ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಿಜ್ಞಾನ ಎಂಬುವುದು ಜ್ಞಾನಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಸೈನ್ಸ್ ರೆಫರ್ಸ್ ಟು ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಗನೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಇನ್ ಎನಿ ಏರಿಯಾ ಆಫ್ ಎನ್ಕ್ವೈರಿ that is acquired using the scientific method. Science refers to a systematic and organized body of knowledge in any area of inquiry that is acquired using the scientific method. ಅಂದರೆ ವೈಜ್ಞಾನಿಕ ವಿಧಾನದ ಮೂಲಕ ವ್ಯವಸ್ಥಿತವಾದಂತಹ ಒಂದು ಸಂಘಟಿತವಾದಂತಹ ಒಂದು ಜ್ಞಾನವನ್ನು ಪಡೆದುಕೊಳ್ತಕ್ಕಂಥದ್ದೇ ವೈಜ್ಞಾನಿಕ ವಿಧಾನ ಅಂತ ಹೇಳಿ ಕರಿತೀವಿ. ಎನಿ ಸ್ಟೇಟ್ಮೆಂಟ್ ವಿಚ್ ಈಸ್ ಟ್ರೂ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಎ ಫ್ಯಾಕ್ಟ್. ಸತ್ಯವಾಗಿರ್ತಕ್ಕಂತಹ ಯಾವುದೇ ಒಂದು ಹೇಳಿಕೆಯನ್ನು ನಾವು ವಿಜ್ಞಾನ ಅಂತ ಹೇಳಿ ಕರಿಬೋದು ಅಂತಕ್ಕಂಥದ್ದು. ಕಾಸಿಯೇಷನ್ ಸ್ಟೇಟ್ಸ್ ದಟ್ the occurrence of events determined by cause and effect relationship. ಅಂದರೆ ಇಲ್ಲಿ ಯಾವುದೇ ಒಂದು ಕಾರಣೀಭೂತವಾಗಿರ್ತಕ್ಕಂಥ ಒಂದು ಹೇಳಿಕೆ ಇದೆ ಅಂತಂದರೆ ಅದಕ್ಕೆ ಕಾರಣಗಳು ಮತ್ತು ಪರಿಣಾಮಗಳ ಒಂದು ಸಂಬಂಧವನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಈ ವಿಜ್ಞಾನ ಅಂದರೆ ಏನು ಅನ್ನೋದಕ್ಕೆ ಹಲವಾರು ಚಿಂತಕರು ತಮ್ಮದೇ ಆದಂತಹ ಕೆಲವೊಂದು ವ್ಯಾಖ್ಯಾನಗಳನ್ನು ಇಲ್ಲಿ ಹೇಳಿದ್ದಾರೆ. ಅಂಥ ವ್ಯಾಖ್ಯಾನಗಳಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥವನ್ನ ಕೆಲವೊಂದನ್ನು ನಾವು ನೋಡೋಣ. ಡೆಫಿನೇಷನ್ಸ್ ಆಫ್ ಸೈನ್ಸ್, ವಿಜ್ಞಾನ ಅಂದರೆ ಏನು ಅಂತಕ್ಕಂಥದ್ದು. ಇಲ್ಲಿ ಗೂಡ್ ಆ್ಯಂಡ್ ಹ್ಯಾಟ್ ಅಂತಕ್ಕಂಥ ಒಬ್ಬ
ಚಿಂತಕ ವಿಜ್ಞಾನವೆಂಬುದನ್ನು ಕ್ರೋಢೀಕರಿಸಲ್ಪಟ್ಟ ವ್ಯವಸ್ಥಿತ ಜ್ಞಾನವಾಗಿದೆ ಎಂದು ವ್ಯಾಖ್ಯಾನ ಮಾಡಿದ್ದಾನೆ. ಕೂಡ್ ಆ್ಯಂಡ್ ಹ್ಯಾಟ್ರವರ ಪ್ರಕಾರ ವಿಜ್ಞಾನ ಅಂದರೆ ಏನಪ್ಪ ಅಂತಂದರೆ ಕ್ರೋಢೀಕರಿಸಲ್ಪಟ್ಟ ವ್ಯವಸ್ಥಿತ ಜ್ಞಾನವೇ ವಿಜ್ಞಾನ. ಕ್ರೋಢೀಕರಿಸಲ್ಪಟ್ಟ ವ್ಯವಸ್ಥಿತ ಜ್ಞಾನ ಅಂದರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ರೋಢೀಕರಿಸಲ್ಪಟ್ಟ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಜ್ಞಾನ. ಅಂದರೆ ಒಬ್ಬ ವಿಜ್ಞಾನಿ ಆಗಿರ್ತಕ್ಕಂಥನು ಯಾವುದೋ ಒಂದು ವಿಚಾರದ ಬಗ್ಗೆ ಜ್ಞಾನವನ್ನು ಕ್ರೋಢೀಕರಿಸಲ್ಪಟ್ಟಿರಬೇಕು. ಅದು ಯಾವ ರೀತಿ ಕ್ರೋಢೀಕರಿಸಲ್ಪಟ್ಟಿರಬೇಕಪ್ಪ ಅಂದರೆ ವ್ಯವಸ್ಥಿತವಾಗಿ. ಉದಾಹರಣೆಗೆ ಆಗಸ್ಟ್ ಕಾಮ್ಟೆಯವರ 3 ಹಂತಗಳ ಸೂತ್ರ ಅಂತಕ್ಕಂಥದ್ದು, 3 ಹಂತಗಳ ಸಿದ್ಧಾಂತ, ಅಥವಾ ಡರ್ಕೆಮ್ರವರ ಡಿವಿಷನ್ ಆಫ್ ಲೇಬರ್ ಅಂತಕ್ಕಂಥದ್ದು. ಇದು ನಾವು ವಿಜ್ಞಾನ ಅಂತ ಯಾಕೆ ಕರಿತೀವಪ್ಪ ಅಂದರೆ ಇದನ್ನು ವ್ಯವಸ್ಥಿತವಾಗಿ ಅವನು ಕ್ರೋಢೀಕರಿಸಿ ಒಂದು ಸಿದ್ಧಾಂತವನ್ನು ರೂಪಿಸಿದ್ದಾನೆ. ವ್ಯವಸ್ಥಿತವಾಗಿ ಕ್ರೋಢೀಕರಿಸಿ ಅದಕ್ಕೆ ಒಂದು ಸಿದ್ಧಾಂತವನ್ನು ರೂಪಿಸಿದ್ದಾನೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ವಿಜ್ಞಾನ ಅಂತೇಳಿ ಕರಿತೀವಿ. ಅಕಾರ್ಡಿಂಗ್ ಟು ಗೂಡ್ ಆ್ಯಂಡ್ ಹ್ಯಾಟ್, ಸೈನ್ಸ್ ಈಸ್ ಎ ಪಾಪ್ಯುಲರ್ಲಿ ಡಿಫೈನ್ಡ್ ಆ್ಯಸ್ ಆ್ಯನ್ ಅಕ್ಯುಮುಲೇಷನ್ ಆಫ್ ಸಿಸ್ಟಮ್ಯಾಟಿಕ್ ನಾಲೆಡ್ಜ್. ಅಕ್ಯುಮುಲೇಷನ್ ಅಂದರೆ ಕ್ರೋಢೀಕರಣ ಅಂತಕ್ಕಂಥದ್ದು, ಸಿಸ್ಟಮ್ಯಾಟಿಕ್ ಅಂದರೆ ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ಅಂದರೆ ಕ್ರೋಢೀಕರಿಸಲ್ಪಟ್ಟ ವ್ಯವಸ್ಥಿತ ಜ್ಞಾನವನ್ನೇ ನಾವು ವಿಜ್ಞಾನ ಅಂತ ಕರಿತೀವಿ, ವಿಜ್ಞಾನ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಒಬ್ಬೊಬ್ಬರು ಚಿಂತಕರು ಕೂಡ ಒಂದೊಂದು ರೀತಿಯಾಗಿ ತಮ್ಮ ವ್ಯಾಖ್ಯಾನಗಳನ್ನು ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದೇ ರೀತಿ ಮತ್ತೊಬ್ಬರು AW ಗ್ರೀನ್ ಅಂತಕ್ಕಂಥ ಒಬ್ಬ ಚಿಂತಕ ಹೇಳ್ತಾನೆ, ವಿಜ್ಞಾನ ಅಂದರೆ ಏನಪ್ಪ ಅಂತಂದರೆ ಅಲ್ಲಿ ವಿಜ್ಞಾನ ಎಂಬುದು ಸಂಶೋಧನೆಯ ಒಂದು ವಿಧಾನವಾಗಿದೆ. AW ಗ್ರೀನ್ ಏನು ಹೇಳ್ತಾನೆ, ವಿಜ್ಞಾನವೆಂಬುದು ಸಂಶೋಧನೆಯ ಒಂದು ವಿಧಾನವಾಗಿದೆ. ಅಕಾರ್ಡಿಂಗ್ ಟು AW ಗ್ರೀನ್, ಸೈನ್ಸ್ ಈಸ್ ವೇ ಆಫ್ ಇನ್ವೆಸ್ಟಿಗೇಷನ್. ಸೈನ್ಸ್ ಈಸ್ ಎ ವೇ ಆಫ್ ಇನ್ವೆಸ್ಟಿಗೇಷನ್. ಅಂದರೆ ಇಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಸಂಶೋಧನೆ ಮಾಡ್ತಕ್ಕಂಥ ಒಂದು ವಿಧಾನ. ನೀವು ಯಾವುದೇ ಸಂಶೋಧನೆ ಮಾಡಿದರೆ, ವೈಜ್ಞಾನಿಕ ವಿಧಾನವನ್ನು ಬಿಟ್ಟು ಸಂಶೋಧನೆ ಮಾಡಿದರೆ ಅದಷ್ಟು ಪರಿಣಾಮಕಾರಿಯಾಗಿರಲ್ಲ. ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು, ವಿಜ್ಞಾನ ಅಂತಕ್ಕಂಥದ್ದು ಸಂಶೋಧನೆ ಅಂತಕ್ಕಂಥದ್ದು ಎರಡೂ ಕೂಡ ಒಂದಕ್ಕೊಂದಕ್ಕೆ ನಿಕಟವಾದ ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ವೀನ್ಬರ್ಗ್ ಮತ್ತು ಶಾಬತ್ ಅಂತಕ್ಕಂಥವರು ಕೂಡ ವಿಜ್ಞಾನ ಅಂದರೆ ಏನು ಅನ್ನೋದಕ್ಕೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವರ ಪ್ರಕಾರ ವಿಜ್ಞಾನವೆಂಬುದು ಜಗತ್ತನ್ನು ನೋಡುವಂತಹ ಒಂದು ನಿಶ್ಚಿತ ವಿಧಾನವಾಗಿರುತ್ತದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದನ್ನು ಈ ಪ್ರಪಂಚದ ಬಗ್ಗೆ, ವಿಶ್ವದ ಬಗ್ಗೆ ಹೊಂದಿರತಕ್ಕಂಥ ಜ್ಞಾನವನ್ನೇ ಅಥವಾ ಸಂಗತಿಗಳ ವಿದ್ಯಮಾನಗಳನ್ನೇ ನಾವೇನಂತ ಕರಿತೀವಿ, ಇಲ್ಲಿ ವಿಜ್ಞಾನ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಅದನ್ನೇ ಶಾಬತ್ ಮತ್ತು ವೀನ್ಬರ್ಗ್ರವರು ಹೇಳಿರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ವೀನ್ಬರ್ಗ್ ಆ್ಯಂಡ್ ಶಾಬತ್, ಸೈನ್ಸ್ ಈಸ್ ಎ ಕ್ರಿಯೇಷನ್ ವೇ ಆಫ್ ಲುಕಿಂಗ್ ಅಟ್ ದ ವರ್ಲ್ಡ್. ಸೈನ್ಸ್ ಈಸ್ ಎ ಕ್ರಿಯೇಷನ್ ವೇ ಆಫ್ ಲುಕಿಂಗ್ ಅಟ್ ದ ವರ್ಲ್ಡ್. ಅಂದರೆ ವಿಜ್ಞಾನ ಎಂಬುದು ಜಗತ್ತನ್ನು ನೋಡುವಂತಹ ಒಂದು ನಿರ್ದಿಷ್ಟ ವಿಧಾನವಾಗಿರ್ತದೆ. ನಿರ್ದಿಷ್ಟ ವಿಧಾನ ಅಂದರೆ ಆ ವಿಧಾನದ ಮೂಲಕನೇ ಜಗತ್ತನ್ನು ನೋಡಬೇಕು. ನಾವು ಯಾವುದೋ ಪೂರ್ವಾಗ್ರಹ ಪೀಡಿತರಾಗಿ ಜಗತ್ತನ್ನು ನೋಡ್ತಕ್ಕಂಥದ್ದಲ್ಲ. ಆ ಜಗತ್ತನ್ನು ನೋಡಬೇಕಾದ್ರೆ ಒಂದು ರೀತಿಯಾಗಿ ವಿಜ್ಞಾನದ ವಿಧಾನಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರುತ್ತೆ. ಯಾಕಂದರೆ ಯಾವುದೇ ಒಂದು ಘಟನೆ ನಡೆದಾಗ ಆ ಘಟನೆಗೆ ಕಾರಣಗಳೇನು, ಅಥವಾ ಅದರ ಪರಿಣಾಮಗಳೇನು, ಅಥವಾ ಆ ಘಟನೆ ಯಾಕೆ ಸಂಭವಿಸ್ತು, ಅಲ್ಲಿನ ಸನ್ನಿವೇಶ ಏನು, ಇದು ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗಿರುತ್ತೆ. ಅದನ್ನೇ ವಿಜ್ಞಾನ ಅಂತಕ್ಕಂಥದ್ದು. ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ವಿಜ್ಞಾನ ಅಂದರೆ ಏನಪ್ಪ ಅಂದರೆ, ವಿಜ್ಞಾನವೆಂಬುದು ಕ್ರಮಬದ್ಧವಾಗಿ ಅಥವಾ ವ್ಯವಸ್ಥಿತವಾಗಿ ಸಂಗ್ರಹಿಸಿದ ಅಥವಾ ಸಂಚಯನ ಮಾಡಿದ ಜ್ಞಾನ ನಿಧಿಯಾಗಿದೆ. ನಾವು ಸರ್ವೇ ಸಾಮಾನ್ಯವಾಗಿ ಹೇಳೋದಾದರೆ ಇಲ್ಲಿ ವಿಜ್ಞಾನ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ವಿಜ್ಞಾನವೆಂಬುದು ಕ್ರಮಬದ್ಧವಾಗಿ ಅಥವಾ ವ್ಯವಸ್ಥಿತವಾಗಿ ಸಂಗ್ರಹಿಸಿದ ಅಥವಾ ಸಂಚಯನ ಮಾಡಿದ ಜ್ಞಾನ ನಿಧಿಯೇ ಆಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ಬೋದು. ಅಂದರೆ ಸೈನ್ಸ್ ಈಸ್ ಎ ಬಾಡಿ ಆಫ್ ನಾಲೆಡ್ಜ್ ಸಿಸ್ಟಮ್ಯಾಟಿಕಲಿ ಅರೇಂಜ್ಡ್ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ವಿಜ್ಞಾನ ಅಂದರೆ ಏನಪ್ಪ ಅಂತಂದರೆ, ಸಾಮಾನ್ಯ ರೀತಿಯಲ್ಲಿ ಹೇಳೋದಾದರೆ ವಿಜ್ಞಾನ ಎಂಬುದು ಕ್ರಮಬದ್ಧವಾಗಿ ಅಥವಾ ವ್ಯವಸ್ಥಿತವಾಗಿ ಸಂಗ್ರಹಿಸಿದ ಅಥವಾ ಸಂಚಯನ ಮಾಡಿದ ಒಂದು ಜ್ಞಾನ ನಿಧಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇದಲ್ಲದೆ ಇನ್ನೂ ಹಲವಾರು ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ರಿಚರ್ಡ್ ಶಾಫರ್ ಅಂತಕ್ಕಂಥವನು, ದ ಟರ್ಮ್ ಸೈನ್ಸ್ ರೆಫರ್ಸ್ ಟು ದ ಬಾಡಿ ಆಫ್ ನಾಲೆಡ್ಜ್ ಒಬ್ಟೈನ್
ಒಬ್ಟೈನ್ಡ್ ಬೈ ಮೆಥಡ್ಸ್ ಬೇಸ್ಡ್ ಅಪಾನ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್. ಅಂದರೆ ವ್ಯವಸ್ಥಿತವಾದ ಅವಲೋಕನವೇ ವಿಜ್ಞಾನ ಅಂತಲೂ ಕೂಡ, ವ್ಯವಸ್ಥಿತವಾದ ಅವಲೋಕನದ ಮುಖಾಂತರ ಜ್ಞಾನವನ್ನು ಪಡಿತಕ್ಕಂಥದ್ದೇ ವಿಜ್ಞಾನ ಅಂತ ಹೇಳ್ತಾನೆ. ರಿಚರ್ಡ್ ಶಾಫರ್ ಅಂತಕ್ಕಂಥವನು ಇಲ್ಲಿ ಏನು ವಿಜ್ಞಾನ ಅಂದರೆ ಏನು ಹೇಳ್ತಾನಪ್ಪ ಅಂತಂದರೆ, ವ್ಯವಸ್ಥಿತವಾದ ಅವಲೋಕನದ ಮುಖಾಂತರ ಪಡೆಯುವ ಜ್ಞಾನವನ್ನು ನಾವು ವಿಜ್ಞಾನ ಅಂತ ಹೇಳಿ ಕರೀತಾನೆ, ವ್ಯವಸ್ಥಿತವಾಗಿ ಪಡ್ಕೊಳ್ಬೇಕು ಅಂತಕ್ಕಂಥ. ಅದೇ ರೀತಿ ವಿಲಿಯಂ ಪಿ ಸ್ಕಾಟ್ ಇನ್ ಈಸ್ ಡಿಕ್ಷನರಿ ಆಫ್ ಸೋಷಾಲಜಿ ಡಿಫೈನ್ ಎ ಫ್ಯಾಕ್ಟ್ ಈಸ್ ಆ್ಯನ್ ಅಬ್ಸರ್ವ್ಡ್ ಫೆನಾಮಿನಾ ಇಟ್ ಸೆಲ್ಫ್. ಎ ಫ್ಯಾಕ್ಟ್ ಈಸ್ ಆ್ಯನ್ ಅಬ್ಸರ್ವ್ಡ್ ಫೆನಾಮಿನಾ ಇಟ್ ಸೆಲ್ಫ್ ಅಂದರೆ ಅವನೇ ಒಬ್ಬ ಸಂಶೋಧಕ ವಿದ್ಯಮಾನಗಳನ್ನು ಅವಲೋಕಿಸ್ತಕ್ಕಂತಹ ಒಂದು ಸಂಗತಿಯನ್ನು ನಾವಿಲ್ಲೇನಂತ ಕರಿತೀವಿ, ವಿಜ್ಞಾನ ಅಂತೇಳಿ ಕರಿತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಈ ರೀತಿಯಾಗಿ ಹಲವಾರು ಚಿಂತಕರು ವಿಜ್ಞಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ವ್ಯಾಖ್ಯಾನಗಳನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿನ ಈ ಕೊನೆಯ ವ್ಯಾಖ್ಯಾನದಲ್ಲಿ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಹೇಳಿರ್ತಕ್ಕಂಥ ವ್ಯಾಖ್ಯಾನದಲ್ಲಿ ವ್ಯವಸ್ಥಿತವಾಗಿ ಅಥವಾ ಕ್ರಮಬದ್ಧವಾಗಿ ಅಂತಕ್ಕಂಥ ಸಿಸ್ಟಮ್ಯಾಟಿಕಲಿ ಎಂಬ ಪದವು ವಿಜ್ಞಾನವು ಅನುಸರಿಸುವ ವಿಧಾನವನ್ನು ಪ್ರತಿನಿಧಿಸುವುದಾದರೆ, ಜ್ಞಾನನಿಧಿ ಎಂಬ ಪದವು ವಿಜ್ಞಾನದ ಗುರಿಯನ್ನು ಸೂಚಿಸುವುದು. ಯಾವುದೇ ಅಧ್ಯಯನ ಶಾಸ್ತ್ರ ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ಜ್ಞಾನ ಸಂಗ್ರಹಣೆಯ ಗುರಿಯೊಂದಿಗೆ ಅದನ್ನು ಸಂಗ್ರಹಿಸಲು ಕ್ರಮಬದ್ಧವಾದ ವಿಧಾನವನ್ನು, ಅರ್ಥಾತ್ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ಪರಂಪರೆಯನ್ನು ಹೊಂದಿರಬೇಕಾಗುವುದು. ಅಂದರೆ ಯಾವುದೇ ವಿಜ್ಞಾನ ಇರ್ಬೋದು, ಸಮಾಜ ವಿಜ್ಞಾನಗಳಿರ್ಬೋದು, ಭೌತ ವಿಜ್ಞಾನಗಳಿರ್ಬೋದು, ಇವು ಎಲ್ಲ ವಿಜ್ಞಾನಗಳು ಕೂಡ ಅಲ್ಲಿ ಈ ಜ್ಞಾನನಿಧಿ ಎಂಬ ಪದವು ಜ್ಞಾನದ ಗುರಿಯನ್ನು ಸೂಚಿಸುತ್ತೆ. ಯಾವುದೇ ಅಧ್ಯಯನ ಶಾಸ್ತ್ರವು ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ಜ್ಞಾನ ಸಂಗ್ರಹಣೆಯ ಗುರಿಯೊಂದಿಗೆ ಅದನ್ನು ಸಂಗ್ರಹಿಸಲು ಕ್ರಮಬದ್ಧವಾದ ವಿಧಾನವನ್ನು, ಅರ್ಥಾತ್ ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ಪರಂಪರೆಯನ್ನು ಹೊಂದಿರಬೇಕಾಗುವುದು. ಅಂದರೆ ಇಲ್ಲಿ ಒಂದು ವಿಜ್ಞಾನ ಅಂತ ಅನಿಸ್ಕೋಬೇಕಾದ್ರೆ ಅಲ್ಲೇನಾಗಿರ್ಬೇಕಪ್ಪ ಅಂತಂದರೆ ಅಲ್ಲಿ ವೈಜ್ಞಾನಿಕ ವಿಧಾನವನ್ನು ಅಳವಡಿಸ್ಕೊಳ್ಬೇಕು. ಭಾಳ ಸರಳವಾಗಿ ಹೇಳಿದ್ರೆ ವೈಜ್ಞಾನಿಕ ವಿಧಾನದ ಹೊರತುಪಡಿಸಿ ನೀನು ಯಾವುದೇ ಒಂದು ಮಾರ್ಗದ ಮುಖಾಂತರ ಜ್ಞಾನ ಸಂಪಾದನೆ ಮಾಡಿದರೂ ಕೂಡ ಅದು ವಿಜ್ಞಾನವಾಗಲಾರದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಯಾವುದೇ ಬಗೆಯ ಮಾಹಿತಿಯ ರಾಶಿಯಾಗಿದ್ದರೂ ಅದನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಿಸುವ, ಅವುಗಳಲ್ಲಿ ಪರಸ್ಪರ ಕಾರ್ಯಕಾರಣ ಪರಿಣಾಮ ಸಂಬಂಧವನ್ನು ಕಾಣುವ ಮತ್ತು ಅವುಗಳಲ್ಲಿ ಅನುಕ್ರಮತೆಯನ್ನು ವ್ಯಾಖ್ಯಾನಿಸುವ ವ್ಯಕ್ತಿಯು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸುತ್ತಿದ್ದು ವೈಜ್ಞಾನಿಕ ಮನೋಭಾವವನ್ನು ಅಥವಾ ವೈಜ್ಞಾನಿಕ ದೃಷ್ಟಿಯನ್ನು ಹೊಂದಿದ್ದಾನೆ ಎಂದು ಹೇಳಬಹುದಾಗಿದೆ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಏನಪ್ಪ ಅಂತಂದರೆ ಇಲ್ಲಿ ಒಬ್ಬ ಸಂಶೋಧಕನಾಗಿರ್ತಕ್ಕಂಥವನು ಅಥವಾ ಒಬ್ಬ ವಿಜ್ಞಾನಿ ಆಗಬೇಕಾಗಿರತಕ್ಕಂಥ ಒಬ್ಬ ವ್ಯಕ್ತಿ, ಇಲ್ಲಿ ವಿಜ್ಞಾನಿ ಆಗಬೇಕಾಗಿರೋ ವ್ಯಕ್ತಿ ವೈಜ್ಞಾನಿಕ ವಿಧಾನವನ್ನು ಅಥವಾ ಅದರ ಪರಂಪರೆಯನ್ನು ಹೊಂದಿರಬೇಕಾಗಿರುತ್ತೆ. ಅದು ಯಾವುದೇ ಬಗೆಯ ರಾಶಿಯಾಗಿದ್ದರೂ ಕೂಡ, ಅದು ಯಾವುದೇ ಬಗೆಯ ಮಾಹಿತಿಯ ರಾಶಿಯಾಗಿದ್ದರೂ ಕೂಡ, ಯಾವುದೇ ಬಗೆಯ ಮಾಹಿತಿಯ ರಾಶಿಯಾಗಿದ್ದರೂ ಅದನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಿಸುವ, ವಸ್ತುನಿಷ್ಠವಾಗಿ ಯಾವುದೇ ಪೂರ್ವಾಗ್ರಹಗಳಿಗೆ ಅವನು ಒಳಗಾಗದಂತೆ ವಸ್ತುನಿಷ್ಠವಾಗಿ. ವಸ್ತುನಿಷ್ಠತೆ ಅಂದರೆ ಏನು? ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು 2 ಮಾರ್ಕ್ಸ್ಗೂ ಕೂಡ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ವಸ್ತುನಿಷ್ಠತೆ ಎಂದರೇನು? ಭಾಳ ಸುಲಭ ಇದನ್ನು ಹೇಳ್ತಕ್ಕಂಥದ್ದು. ವಸ್ತುನಿಷ್ಠತೆ ಅಂದರೆ ಇದ್ದುದನ್ನು ಇದ್ದ ಹಾಗೆ ಹೇಳ್ತಕ್ಕಂಥದ್ದು, ಆ್ಯಸ್ ಇಟ್ ಈಸ್, ಹೇಗಿದೆಯೋ ಹಾಗೆ. ಉದಾಹರಣೆ, ನೀನು ಯಾವುದೋ ಒಂದು ಸ್ಥಳದಲ್ಲಿದ್ದರೆ ಅಲ್ಲಿ ಮಳೆ ಬಂದಿದೆಯಾ? ಬಂದಿದೆ ಅಂತ ಹೇಳಬೇಕು. ಮಳೆ ಬಂದಿಲ್ವಾ? ಬಂದಿಲ್ಲ ಅಂತ ಹೇಳಬೇಕು. ಅದು ಬಿಟ್ಟು ಯಾರೋ ಏನೋ ಕೇಳ್ತಾರೆ ಅಂತೇಳಿ ಸುಳ್ಳು ಹೇಳಬಾರ್ದು. ಅಥವಾ ಯಾವುದೋ ಘಟನೆ ನಡೀತು, ಆ ಘಟನೆ ನಡೆದಾಗ ನಿನ್ನ ಕಣ್ಮುಂದೆ ಏನು ನಡೀತು ಅದನ್ನು ಹೇಳಬೇಕು. ಅದನ್ನು ಬಿಟ್ಟು ಯಾರೋ ಬೇರೆಯವರ ಒತ್ತಡಕ್ಕೆ ಅಥವಾ ಪ್ರಭಾವಕ್ಕೆ ಅಥವಾ ಇನ್ಯಾವುದಕ್ಕೋ ಒಳಗಾಗಿ ಅಲ್ಲಿ ಸುಳ್ಳನ್ನು ಹೇಳಬಾರ್ದು ಅಂತಕ್ಕಂಥದ್ದು. ಅದನ್ನೇ ಇಲ್ಲೇನಂತ ಕರೀತಾರೆ, ಇಲ್ಲಿ ವಸ್ತುನಿಷ್ಠತೆ ಅಂತೇಳಿ ಕರೀತಾರೆ. ವಸ್ತುನಿಷ್ಠವಾಗಿ ವಿಶ್ಲೇಷಿಸುವ, ಅವುಗಳಲ್ಲಿ ಪರಸ್ಪರ ಕಾರ್ಯಕಾರಣ ಪರಿಣಾಮ ಸಂಬಂಧವನ್ನು ಕಾಣುವ, ಅವುಗಳಲ್ಲಿ ಆ ಘಟನೆ ಏನಿದೆ ಅವುಗಳಲ್ಲಿ ಅಥವಾ ಮಾಹಿತಿ ಏನಿದೆ ಆ ಮಾಹಿತಿಯಲ್ಲಿ ಕಾರ್ಯ ಕಾರಣ
ಪರಿಣಾಮ ಸಂಬಂಧವನ್ನು ಕಂಡುಕೊಳ್ಬೇಕು ಮತ್ತು ಅವುಗಳಲ್ಲಿನ ಅನುಕ್ರಮತೆ ಅಂದರೆ ಒಂದರ ನಂತರ ಮತ್ತೊಂದು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು. ವಿಜ್ಞಾನ ಅಂತಕ್ಕಂಥದ್ದು ಸುಮ್ಮನೆ ನಾವು ಯದ್ವಾ ತದ್ವಾ ಹೇಳಿರೋ ವಿಜ್ಞಾನ ಅಂತಕ್ಕಂಥದ್ದಾಗಲ್ಲ. ವಿಜ್ಞಾನ ಅಂತಕ್ಕಂಥದ್ದಕ್ಕೆ ಒಂದು ಕ್ರೋನೊಲಾಜಿಕಲ್ ಆರ್ಡರ್ ಅಂತಕ್ಕಂಥದ್ದು. ಅನುಕ್ರಮತೆ ಅಂದರೆ ಆರ್ಡರ್ ಅಂತ ಕರಿತೀವಿ. ಆರ್ಡರ್ ಅದನ್ನು ಒಂದು ವ್ಯವಸ್ಥಿತವಾಗಿ ವ್ಯಾಖ್ಯಾನಿಸುವ ವ್ಯಕ್ತಿಯು ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸುತ್ತಿದ್ದು ವೈಜ್ಞಾನಿಕ ಮನೋಭಾವವನ್ನು ಅಥವಾ ವೈಜ್ಞಾನಿಕ ದೃಷ್ಟಿಯನ್ನು ಹೊಂದಿದ್ದಾನೆ ಎಂದು ಹೇಳಬಹುದಾಗಿದೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಏನಿದ್ದಾನೆ, ಆ ವ್ಯಕ್ತಿ ಅಂತಕ್ಕಂಥವನು ಅಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸ್ತಿದ್ದಾನ ಇಲ್ವ ಅನ್ನೋದನ್ನ ಯಾವ ರೀತಿ ಕಂಡುಕೊಳ್ಬಹುದು ಅಂತಂದರೆ ಅವನು ಅನುಸರಿಸುವ ವಿಧಾನ, ಅವನ ಮನೋಭಾವ, ಅವನು ವಸ್ತುನಿಷ್ಠವಾದ ಒಂದು ಅಂಶಗಳನ್ನು ಅವನು ಅಳವಡಿಸಿಕೊಂಡಿದ್ದಾನೆಯೇ ಅಥವಾ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾನೆಯೇ ಅಥವಾ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿದ್ದಾನೆಯೇ ಎಂಬ ಅಂಶಗಳ ಆಧಾರದ ಮೇಲೆ ಅಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂದರೆ ಅವನನ್ನು ವಿಜ್ಞಾನಿ ಅಥವಾ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾನೆ ಅಂತಕ್ಕಂಥ ಅಂಶವನ್ನು ನಾವು ಹೇಳ್ಬೋದು ಅಂತಕ್ಕಂಥದ್ದು. ಇದಿಷ್ಟು ಕೂಡ ವಿಜ್ಞಾನ ಅಂದ್ರೇನು, ವಿಜ್ಞಾನದ ಬಗ್ಗೆ ಹೇಳಿರ್ತಕ್ಕಂಥ ಹಲವಾರು ವ್ಯಾಖ್ಯಾನಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲಿ ವೈಜ್ಞಾನಿಕ ವಿಧಾನ ಅಂದ್ರೇನು ಅನ್ನೋದಕ್ಕಿಂತಲೂ ಇಲ್ಲಿ ವಿಜ್ಞಾನ ಅಂದ್ರೇನು ಅನ್ನೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಯಾಕಂದರೆ ವಿಜ್ಞಾನದ ಬಗ್ಗೆ ನಾವು ಕೂಲಂಕುಷವಾಗಿ ಭಾಳ ವಿವರವಾಗಿ ತಿಳ್ಕೊಂಡಾಗ ಮುಂದೆ ವೈಜ್ಞಾನಿಕ ವಿಧಾನದ ಬಗ್ಗೆಯೂ ಕೂಡ ತಿಳ್ಕೊಳ್ಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಅಂಶಗಳನ್ನು ತಮ್ಮ ಗಮನಕ್ಕೆ ತರಬಯಸಿದ್ದೇನೆ. ಈಗ ವಿಜ್ಞಾನಗಳ ವರ್ಗೀಕರಣ, ಕ್ಲಾಸಿಫಿಕೇಷನ್ ಆಫ್ ಸೈನ್ಸ್ ಅಂತಕ್ಕಂಥದ್ದು. ಸೈನ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸ್. ವಿಜ್ಞಾನಗಳನ್ನು ನಾವು 2 ಪ್ರಮುಖ ವರ್ಗಗಳನ್ನಾಗಿ ವರ್ಗೀಕರಣ ಮಾಡಿದ್ದೀವಿ. ಒಂದು ನ್ಯಾಚುರಲ್ ಸೈನ್ಸ್ ಅಂತಕ್ಕಂಥದ್ದು, ಮತ್ತೊಂದು ಸೋಷಿಯಲ್ ಸೈನ್ಸ್ ಅಂತಕ್ಕಂಥದ್ದು. ನ್ಯಾಚುರಲ್ ಸೈನ್ಸು ಮತ್ತು ಸೋಷಿಯಲ್ ಸೈನ್ಸ್ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಜ್ಞಾನದ ಕ್ಷೇತ್ರವು ಬಹಳ ವಿಶಾಲವಾದದ್ದು, ಅದಕ್ಕೆ ಎಲ್ಲೆಗಳೆಂಬುದೇ ಇಲ್ಲ. ಆದ್ದರಿಂದಲೇ ಜ್ಞಾನ ವಿಸ್ತಾರವಾಗಿ ಹರಡಿ ನಿಂತಿರುವ ಜಲರಾಶಿಯನ್ನು ಒಳಗೊಂಡ ಸಮುದ್ರಕ್ಕೆ ಹೋಲಿಸುವುದುಂಟು. ಅಂದರೆ ಜ್ಞಾನವನ್ನು ವಿಸ್ತಾರವಾಗಿ ಹರಡಿಕೊಂಡಿರುವ ಜಲರಾಶಿಯನ್ನು ಒಳಗೊಂಡ ಸಮುದ್ರಕ್ಕೆ ಹೋಲಿಸುವುದುಂಟು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜ್ಞಾನವನ್ನು ವಿಸ್ತಾರವಾಗಿ ಹರಡಿ ನಿಂತಿರುವ ಜಲರಾಶಿಯನ್ನು ಒಳಗೊಂಡ ಸಮುದ್ರಕ್ಕೆ ಹೋಲಿಸುವುದುಂಟು. ಇದನ್ನು ಸರಳವಾಗಿ ಹೇಳೋದಾದರೆ, ಈ ಜ್ಞಾನ ಅಂತಕ್ಕಂಥದ್ದು ಸಾಗರದ ರೀತಿಯಲ್ಲಿದೆ. ಸಾಗರ ನೋಡಿ, ನೀವು ನಿಮ್ಮ ಮುಂದೆ ನಿಂತ್ಕೊಂಡು ನೋಡಿದರೆ ನಿಮ್ಮ ಕಣ್ಣು ಹಾಯಿಸಿದಷ್ಟು ಕೂಡ ಅದು ವಿಶಾಲವಾಗಿರುತ್ತೆ. ಅದಕ್ಕೆ ಎಲ್ಲೆ ಎಂಬುದೇ ಇಲ್ಲ, ಅಂತ್ಯವೆಂಬುದೇ ಇಲ್ಲ. ಹಾಗಾಗಿ ಅದು ಜ್ಞಾನಸಾಗರ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅದಕ್ಕೆ ಜ್ಞಾನಸಾಗರ ಎಂಬ ಪದವು ಬಳಕೆಯಲ್ಲಿದೆ. ಓಷನ್ ಆಫ್ ನಾಲೆಡ್ಜ್ ಅಂತ ಕರೀತಾರೆ. ಓಷನ್ ಆಫ್ ನಾಲೆಡ್ಜ್, ಜ್ಞಾನಸಾಗರ. ಯಾಕಂದರೆ ಅದಕ್ಕೆ ಇಂತಿಷ್ಟೇ ಮಿತಿ, ಎಲ್ಲೆ ಅಂತಕ್ಕಂಥದ್ದು ಯಾವುದೂ ಕೂಡ ಇಲ್ಲ. ಅದು ನಾವು ಎಷ್ಟರ ಮಟ್ಟಿಗೆ ಆಲೋಚನೆ ಮಾಡ್ತೀವಿ, ಎಷ್ಟು ಅಧ್ಯಯನ ಮಾಡ್ತೀವಿ, ಅಷ್ಟೂ ಕೂಡ ಆ ಜ್ಞಾನಸಾಗರ, ಜ್ಞಾನ ದಿಗಂತ ಅಂತಕ್ಕಂಥದ್ದು ಕಂಡುಬರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಜ್ಞಾನದ ಸಮಗ್ರ ದರ್ಶನ ಪಡೆಯುವುದು ಯಾವುದೇ ವ್ಯಕ್ತಿಯ ಸಾಮರ್ಥ್ಯವನ್ನು ಮೀರಿದ ಮಾತು. ಜ್ಞಾನದ ಸಮಗ್ರ ದರ್ಶನ ಪಡೆಯುವುದು ಯಾವುದೇ ವ್ಯಕ್ತಿಯ ಸಾಮರ್ಥ್ಯವನ್ನು ಮೀರಿದ ಮಾತು. ಸಮಗ್ರ ಅಂದರೆ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಇವತ್ತು ಅದರಲ್ಲೂ ಕೂಡ ಆಧುನಿಕ ಯುಗದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ, ಅಂದರೆ ಕಲೆ ಇರ್ಬೋದು, ವಿಜ್ಞಾನ ಇರ್ಬೋದು, ಅಥವಾ ತಂತ್ರಜ್ಞಾನಗಳಿರ್ಬೋದು, ಎಲ್ಲದರ ಬಗ್ಗೆ ಯಾವೊಬ್ಬ ವ್ಯಕ್ತಿಯೂ ಕೂಡ ಎಲ್ಲ ವಿಚಾರಗಳನ್ನು ಕರಗತ ಮಾಡಿಕೊಳ್ಳಲಿಕ್ಕೆ, ಮನನ ಮಾಡಿಕೊಳ್ಳಲಿಕ್ಕೆ ಅಥವಾ ತಿಳಿದುಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜ್ಞಾನದ ಒಂದೊಂದು ಕ್ಷೇತ್ರವನ್ನು ಅಧ್ಯಯನ ಮಾಡಲು ಒಂದೊಂದು ವಿಜ್ಞಾನಗಳು ಹುಟ್ಟಿಕೊಂಡಿವೆ. ಅಂದರೆ ಈ ನಮ್ಮ ಜ್ಞಾನದ ಬಗ್ಗೆ ಇರ್ತಕ್ಕಂಥ ಕ್ಷೇತ್ರಗಳನ್ನು ಒಂದೊಂದು ವಿಜ್ಞಾನ ಒಂದೊಂದು ಕ್ಷೇತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಉಗಮಗೊಂಡಿವೆ. ಈ ವಿಜ್ಞಾನಗಳನ್ನು ನಾವು ಸಾಂಪ್ರದಾಯಿಕವಾಗಿ 2 ಪ್ರಕಾರಗಳಾಗಿ ವರ್ಗೀಕರಣ ಮಾಡಿದ್ದೇವೆ. ಸಾಂಪ್ರದಾಯಿಕವಾಗಿ 2 ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡಿದ್ದೀವಿ. ಆ 2 ಪ್ರಕಾರಗಳು ಯಾವಪ್ಪ ಅಂದರೆ, ಒಂದು ನೈಸರ್ಗಿಕ ವಿಜ್ಞಾನಗಳು ಅಥವಾ ಪ್ರಕೃತಿ ವಿಜ್ಞಾನಗಳು ಅಂತ ಕರಿತೀವಿ. ನೈಸರ್ಗಿಕ ವಿಜ್ಞಾನಗಳು ಮತ್ತು ಪ್ರಕೃತಿ ವಿಜ್ಞಾನಗಳು ಅಂತಕ್ಕಂಥದ್ದು. ಎರಡನೇದು ಸಮಾಜ ವಿಜ್ಞಾನಗಳು ಅಂತಕ್ಕಂಥದ್ದು. ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ನ್ಯಾಚುರಲ್ ಸೈನ್ಸ್ ಈಸ್ ದ ಸೈನ್ಸ್ ಆಫ್ ನ್ಯಾಚುರಲಿ ಅಕ್ಕರಿಂಗ್ ಆಬ್ಜೆಕ್ಟ್ ಆರ್ ಫೆನಾಮಿನಾ ಸಚ್ ಆಸ್ ಲೈಟ್, ಆಬ್ಜೆಕ್ಟ್ಸ್, ಮ್ಯಾಟರ್, ಅರ್ತ್, celestial bodies or the human body.
ಆರ್ ದ ಹ್ಯೂಮನ್ ಬಾಡಿ. ಈ ವಿಚಾರಗಳ ಬಗ್ಗೆ ನ್ಯಾಚುರಲ್ ಸೈನ್ಸ್ ಅಂತಕ್ಕಂಥದ್ದು ಅಧ್ಯಯನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ವಿಜ್ಞಾನಗಳು ನಿಸರ್ಗದ ಸೃಷ್ಟಿಯ ನೈಸರ್ಗಿಕ ಜಗತ್ತುಗಳನ್ನು ಕುರಿತವುಗಳಾಗಿದ್ದರೆ, ಸಮಾಜ ವಿಜ್ಞಾನಗಳು ಮನುಷ್ಯ ಸೃಷ್ಟಿಯ ಹಾಗೂ ಮಾನವ ಕೇಂದ್ರಿತವಾದ ಸಾಮಾಜಿಕ ಜಗತ್ತನ್ನು ಕುರಿತಾದವುಗಳು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ವಿಜ್ಞಾನಗಳು ಎರಡು ಪ್ರಕಾರ, ಒಂದು ನೈಸರ್ಗಿಕ ವಿಜ್ಞಾನಗಳು, ಮತ್ತೊಂದು ಸಾಮಾಜಿಕ ವಿಜ್ಞಾನಗಳು. ನೈಸರ್ಗಿಕ ವಿಜ್ಞಾನಗಳು ಅಂತಕ್ಕಂಥವು ನಿಸರ್ಗದ ಸೃಷ್ಟಿಯ ನೈಸರ್ಗಿಕ ಜಗತ್ತನ್ನು ಕುರಿತು ಅಧ್ಯಯನ ಮಾಡಿದರೆ, ನೈಸರ್ಗಿಕ ವಿಜ್ಞಾನಗಳು ನಿಸರ್ಗದ ಸೃಷ್ಟಿಯ ನೈಸರ್ಗಿಕ ಜಗತ್ತನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದರೆ, ಸಮಾಜ ವಿಜ್ಞಾನಗಳು ಮನುಷ್ಯ ಸೃಷ್ಟಿಯ ಹಾಗೂ ಮಾನವ ಕೇಂದ್ರಿತವಾದ ಸಾಮಾಜಿಕ ಜಗತ್ತನ್ನು ಕುರಿತು ಅಧ್ಯಯನ ಮಾಡುತ್ತವೆ. ಇವು ಒಂದಕ್ಕೊಂದಕ್ಕೆ ಭಾಳ ನಿಕಟವಾದ ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಯಾಕಂದರೆ ಇವತ್ತೆಲ್ಲನೂ ಕೂಡ ನೀವು ಗಮನಿಸ್ಬೋದು, ವಿಜ್ಞಾನ ಅಂತಕ್ಕಂಥದ್ದು ಅದು ಬೇರೆ ಯಾರಿಗೋ ಇದೆ, ವಿಜ್ಞಾನಿಗಳು ಅಂತಕ್ಕಂಥ ಕ್ಷೇತ್ರನೇ ಬೇರೆ, ಸಮಾಜ ವಿಜ್ಞಾನಗಳೇ ಬೇರೆ ಅಂತಕ್ಕಂಥ ಒಂದು ಕಾಲಘಟ್ಟ ಬಂದು ಒದಗಿದೆ. ದಯವಿಟ್ಟು ಇದು ಅನ್ಯತಾ ಭಾವಿಸಬೇಡಿ, ಇದು ತಪ್ಪು. ಇವತ್ತು ಭೌತ ವಿಜ್ಞಾನಗಳಿಗೆ ಎಷ್ಟು ಪ್ರಾಮುಖ್ಯತೆ, ಬೇಡಿಕೆ ಅಥವಾ ಅಗತ್ಯತೆ ಇದೆಯೋ, ಅದೇ ರೀತಿ ಸಮಾಜ ವಿಜ್ಞಾನಿಗಳಿಗೂ ಕೂಡ ಪ್ರಾಮುಖ್ಯತೆ, ಅಗತ್ಯತೆ ಅಥವಾ ಬೇಡಿಕೆ ಅಂತಕ್ಕಂಥದ್ದಿದೆ. ಆದರೆ ಸಮಾಜ ವಿಜ್ಞಾನಗಳಲ್ಲಿ ಏನಾಗ್ತಿದೆಯಪ್ಪ ಅಂತಂದರೆ, ಇವತ್ತು ವ್ಯವಸ್ಥಿತವಾಗಿರ್ತಕ್ಕಂತಹ ಅಧ್ಯಯನಗಳು ಅಂದರೆ ಸಂಶೋಧನೆಗಳು ನಡೆದು ಅದು ಜೀವನಕ್ಕೆ ಉತ್ತಮವಾದಂತಹ ಒಂದು ಮಾರ್ಗಗಳನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ನಡಿಬೇಕಾಗಿದೆ. ಅದು ಎಲ್ಲೋ ವಿಫಲವಾಗ್ತಿದೆ ಅಂತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ಕಾರಣದಿಂದಲೋ ಇವತ್ತು ಸಮಾಜ ವಿಜ್ಞಾನಗಳನ್ನು ಮೂಲೆ ಗುಂಪು ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಅದೇನಲ್ಲ, ಅದನ್ನು ನಾವು ಹೋಗಲಾಡಿಸಬಹುದು. ಇಲ್ಲಿ ಅದಕ್ಕೆ ಹಲವಾರು ವಿಜ್ಞಾನಿಗಳು ಹೇಳ್ತಾರೆ, ಈ ಸಮಾಜ ವಿಜ್ಞಾನಗಳು ಮತ್ತು ಭೌತ ವಿಜ್ಞಾನಗಳು ಒಂದಕ್ಕೊಂದಕ್ಕೆ ನಿಕಟವಾದ ಸಂಬಂಧ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಭೌತ ವಿಜ್ಞಾನಗಳು ಏನೆಲ್ಲ ಸಂಶೋಧನೆ ಮಾಡಿದರೂ ಕೂಡ ಯಾರಿಗೆ ಮಾಡ್ತಾರೆ? ಅದನ್ನು ನೀವು ಒಂದು ಬಾರಿ ಯೋಚನೆ ಮಾಡಿ ನೋಡಿ. ಭೌತ ವಿಜ್ಞಾನಿಗಳು ಸಂಶೋಧನೆ ಕೈಗೊಂಡ್ರೆ ಅದರ ಪ್ರತಿಫಲ ಯಾರಿಗೆ ಸಿಗುತ್ತೆ ಅಂತಂದರೆ, ಅದು ಮನುಷ್ಯನಿಗೆ ಮಾತ್ರ ಬಿಟ್ಟರೆ ಬೇರೆ ಅದಕ್ಕಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಭೌತ ವಿಜ್ಞಾನಿಗಳು ಕಂಡುಕೊಂಡಂತಹ ಏನು ಜ್ಞಾನದಿಂದ ಮಾನವ ಜಗತ್ತು ಅಂತಕ್ಕಂಥದ್ದು, ಮಾನವನ ಏಳಿಗೆ, ಅಭಿವೃದ್ಧಿ, ಪ್ರಗತಿ ಅಂತಕ್ಕಂಥದ್ದನ್ನು ಕಾಣಬಹುದಾಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ಬೋದು. ಅದರಿಂದ ಇವೆರಡೂ ಕೂಡ ಒಂದಕ್ಕೊಂದಕ್ಕೆ ನಿಕಟವಾದಂಥ ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇಲ್ಲಿ ನ್ಯಾಚುರಲ್ ಸೈನ್ಸ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್. ಅಂದರೆ ಈ ವರ್ಗೀಕರಣ ಅಂತಕ್ಕಂಥದ್ದೇನಿದೆ, ಈ ನ್ಯಾಚುರಲ್ ಸೈನ್ಸ್ ಅಂತಕ್ಕಂಥದ್ದನ್ನ ಫರ್ದರ್ ಕ್ಲಾಸಿಫಿಕೇಷನ್ ಅಂತಕ್ಕಂಥದ್ದು ಮಾಡಿದ್ದಾರೆ. ಅದರಲ್ಲಿ ಫಿಸಿಕಲ್ ಸೈನ್ಸು, ಅರ್ತ್ ಸೈನ್ಸು, ಲೈಫ್ ಸೈನ್ಸ್ ಆ್ಯಂಡ್ ಅದರ್ಸ್. ನ್ಯಾಚುರಲ್ ಸೈನ್ಸ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ಫಿಸಿಕಲ್ ಸೈನ್ಸ್, ಅರ್ತ್ ಸೈನ್ಸ್, ಲೈಫ್ ಸೈನ್ಸ್ ಆ್ಯಂಡ್ ಅದರ್ಸ್ ಅಂತಕ್ಕಂಥದ್ದು. ಅದರ ನಂತರ ಫಿಸಿಕಲ್ ಸೈನ್ಸ್ ಕನ್ಸಿಸ್ಟ್ ಡಿಸಿಪ್ಲಿನ್ಸ್ ಸಚ್ ಆ್ಯಸ್. ಈ ಫಿಸಿಕಲ್ ಸೈನ್ಸಲ್ಲಿ ಏನೇನು ಕಂಡು ಬರ್ತವೆ ಅಂತಕ್ಕಂಥದ್ದು, ಫಿಸಿಕಲ್ ಸೈನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಆಸ್ಟ್ರೋನಮಿ ಅಂತಕ್ಕಂಥದ್ದು ಕಂಡುಬರುತ್ತೆ. ಅದೇ ರೀತಿ ಅರ್ತ್ ಸೈನ್ಸಲ್ಲಿ ಜಿಯಾಲಜಿ ಅಂತಕ್ಕಂಥದ್ದು ಕಂಡುಬರುತ್ತೆ. ಲೈಫ್ ಸೈನ್ಸಲ್ಲಿ ಬಯಾಲಜಿ, ಬಾಟ್ನಿ ಅಂತಕ್ಕಂಥದ್ದು ಕಂಡುಬರುತ್ತೆ ಅಂತಕ್ಕಂಥದ್ದು. ಇದೆಲ್ಲರೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದರೆ ನೀವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಕೆಲವರಿಗೆ ಇಲ್ಲಿ ಭೌತ ವಿಜ್ಞಾನಗಳು ಯಾವ್ಯಾವು, ಸಮಾಜ ವಿಜ್ಞಾನಗಳು ಯಾವ್ಯಾವು ಅಂತಕ್ಕಂಥದ್ದೇ ಗೊತ್ತಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಭೌತ ವಿಜ್ಞಾನಗಳು ಅಂದರೆ ಯಾವ್ಯಾವಪ್ಪ ಅಂತಂದರೆ ಭೌತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೂಗರ್ಭ ವಿಜ್ಞಾನಶಾಸ್ತ್ರ, ಖಗೋಳ ವಿಜ್ಞಾನ, ಇವುಗಳನ್ನು ನಾವು ಭೌತ ವಿಜ್ಞಾನಗಳು ಅಂತ ಕರಿತೀವಿ. ಭೌತ ವಿಜ್ಞಾನಗಳು ಅಂತಕ್ಕಂಥದ್ದು. ಭೌತ ವಿಜ್ಞಾನಗಳು ಅಂತಂದರೆ ಭೌತಶಾಸ್ತ್ರ ಇರ್ಬೋದು, ರಸಾಯನಶಾಸ್ತ್ರ ಇರ್ಬೋದು, ಅಥವಾ ಜೀವಶಾಸ್ತ್ರ ಇರ್ಬೋದು, ಭೂಗರ್ಭಶಾಸ್ತ್ರ ಇರ್ಬೋದು, ಭೂಗೋಳ ವಿಜ್ಞಾನಶಾಸ್ತ್ರ ಇರ್ಬೋದು. ಇವುಗಳನ್ನು ನಾವು ಭೌತ ವಿಜ್ಞಾನಗಳು ಅಥವಾ ನೈಸರ್ಗಿಕ ವಿಜ್ಞಾನಗಳು ಅಂತೇಳಿ ಕರಿತೀವಿ. ಇನ್ನು ಸಮಾಜ ವಿಜ್ಞಾನಗಳು ಅಂತಕ್ಕಂಥದ್ದು ಯಾವ್ಯಾವಪ್ಪ ಅಂತಂದರೆ, ಸಮಾಜ ವಿಜ್ಞಾನಗಳು ಅಂತಕ್ಕಂಥದ್ದು ರಾಜ್ಯಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಸಾಮಾಜಿಕ ಮನಃಶಾಸ್ತ್ರ ಇರ್ಬೋದು, ಮಾನವಶಾಸ್ತ್ರ ಇರ್ಬೋದು, ಸಮಾಜಶಾಸ್ತ್ರ, ಇತಿಹಾಸ, ಇವುಗಳನ್ನು ನಾವು ಸಮಾಜ ವಿಜ್ಞಾನಗಳು ಅಂತೇಳಿ ಕರಿತೀವಿ. ಫಿಸಿಕಲ್ ಸೈನ್ಸ್ ಕನ್ಸಿಸ್ಟ್ ಆಫ್ ಡಿಸಿಪ್ಲಿನ್ಸ್ ಸಚ್ ಆ್ಯಸ್ ಫಿಸಿಕ್ಸ್, ಫಿಸಿಕಲ್ ಆಬ್ಜೆಕ್ಟ್ಸ್, ಕೆಮಿಸ್ಟ್ರಿ, ದ ಸೈನ್ಸ್ ಆಫ್ ಮ್ಯಾಟರ್, astronomy, the science of elastical objects,
Earth science consists of disciplines such as geology. Life science include disciplines such as biology, a science of human bodies, botany, the science of plants. ಬಾಟ್ನಿ ಸೈನ್ಸ್ ಆಫ್ ಪ್ಲಾಂಟ್ಸ್ ಅಂದರೆ ಗಿಡ ಮರಗಳ ಬಗ್ಗೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಇನ್ ಕಾಂಟ್ರಾಸ್ಟ್ social science is the science In contrast, social science is the science of people or collection of people such as groups, firms, societies or economies and their individuals or collective behavior. ಇನ್ನು ಇದಕ್ಕೆ ಪ್ರತಿಯಾಗಿ ಸಮಾಜ ವಿಜ್ಞಾನಗಳು ಅಂತಕ್ಕಂಥವು ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಇಲ್ಲಿನ ಜನರ ಬಗ್ಗೆ, ಮತ್ತು ಇಲ್ಲಿನ ಸಮೂಹಗಳ ಬಗ್ಗೆ, ಇಲ್ಲಿನ ರೈತರ ಬಗ್ಗೆ, ಸಮಾಜಗಳ ಬಗ್ಗೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ, ಇತಿಹಾಸದ ಬಗ್ಗೆ, ರಾಜಕೀಯ ಚಟುವಟಿಕೆಗಳ ಬಗ್ಗೆ ಈ ಎಲ್ಲವನ್ನೂ ಕೂಡ ಅಥವಾ ಸಾಮೂಹಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಸೋಷಿಯಲ್ ಸೈನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಡಿಸಿಪ್ಲಿನ್ಸ್ ಸಚ್ ಆಸ್ ಎ ಸೈಕಾಲಜಿ, the science of human behaviors, sociology, the science of social groups, economics, the science of firms, markets and economies, history, the science of past things, political science, the science of political activities. The history is the science of historical activities. The science is a science of historical activities. A political science that deals with the science of ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಸಾರಿ ಇಲ್ಲಿ ತಪ್ಪು ತಿಳ್ಕೊಬೇಡಿ, ಸ್ಲೈಡ್ಸಲ್ಲಿ ಹಿಸ್ಟ್ರಿ ಅಥವಾ ದ ಸೈನ್ಸ್ ಆಫ್ ಅಂತಿದೆ, ಅಂದರೆ ಮಾನವನ ಗತಿಸಿದ ಘಟನೆಗಳನ್ನು ಅಧ್ಯಯನ ಮಾಡುತ್ತೆ. ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥದ್ದು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕಾಗಿರುತ್ತೆ. ಸೋಷಿಯಲ್ ಸೈನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ದಿ ಡಿಸಿಪ್ಲಿನ್ಸ್ ಸಚ್ ಆಸ್ ಸೈಕಾಲಜಿ, ಅಂದರೆ ಮಾನವನ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡುತ್ತೆ. ಸೋಷಾಲಜಿ, ಸೈನ್ಸ್ ಆಫ್ ಸೋಷಿಯಲ್ ಗ್ರೂಪ್ಸ್, ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಮಾನವನ ಸಮೂಹಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಎಕನಾಮಿಕ್ಸ್ ಅಂತಕ್ಕಂಥದ್ದು ದ ಸೈನ್ಸ್ ಆಫ್ ಫರ್ಮ್ಸ್, ಮಾರ್ಕೆಟ್ಸ್ ಆ್ಯಂಡ್ ಎಕಾನಮೀಸ್, ಅಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ, ಮಾರುಕಟ್ಟೆಗಳ ಬಗ್ಗೆ, ಉತ್ಪಾದನೆ ಬಗ್ಗೆ, ವಿತರಣೆ ಬಗ್ಗೆ, ಹಂಚಿಕೆ ಬಗ್ಗೆ ಅಧ್ಯಯನ ಮಾಡುತ್ತೆ. ಇತಿಹಾಸ ಅಂತಕ್ಕಂಥದ್ದು ಹಿಸ್ಟ್ರಿ, ದ ಸೈನ್ಸ್ ಆಫ್ ಪಾಸ್ಟ್ ಇವೆಂಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಅಥವಾ ಮಾನವನ ಇತಿಹಾಸದ ಗತಿಸಿದ ಘಟನೆಗಳನ್ನು ಅಧ್ಯಯನ ಮಾಡುತ್ತೆ. ಪೊಲಿಟಿಕಲ್ ಸೈನ್ಸ್ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅಂದರೆ ಸಮಾಜ ವಿಜ್ಞಾನಗಳ ಅಧ್ಯಯನ ವಸ್ತುಗಳೇನು ಅಂತಕ್ಕಂಥದ್ದು. ದ ನ್ಯಾಚುರಲ್ ಸೈನ್ಸಸ್ ಆರ್ ಡಿಫ್ರೆಂಟ್ ಫ್ರಮ್ ದ ಸೋಷಿಯಲ್ ಸೈನ್ಸಸ್ ಇನ್ ಸೆವರಲ್ ರೆಸ್ಪೆಕ್ಟ್ಸ್. ದ ನ್ಯಾಚುರಲ್ sciences are different from social sciences in several respects. The natural sciences are very precise, accurate, deterministic and independent of the person. ಅಂದರೆ ಇಲ್ಲಿ ಸಮಾಜ ವಿಜ್ಞಾನಗಳನ್ನು ಭೌತ ವಿಜ್ಞಾನಗಳಿಗೆ ಹೋಲಿಸಿ ನೋಡಿದಾಗ ಹಲವಾರು ವಿಚಾರಗಳಲ್ಲಿ ವಿಭಿನ್ನತೆಯನ್ನು ನಾವು ಕಾಣ್ಬೋದು. ಈ ನೈಸರ್ಗಿಕ ವಿಜ್ಞಾನಗಳಲ್ಲಿ ನಾವು ಏನು ಅಕ್ಯುರೇಷಿಯನ್ನು, ಒಂದು ರೀತಿಯಾಗಿರ್ತಂಥ ಪ್ರೀಸಿಯಸನ್ನು ಮತ್ತು ಡಿಟರ್ಮಿನಿಸ್ಟಿಕ್ಕನ್ನು ಮತ್ತು ಇಂಡಿಪೆಂಡೆಂಟ್ ಆಫ್ ದ ಪರ್ಸನ್ ಇವುಗಳನ್ನು ನಾವು ನೋಡ್ಬೋದು. ಅಂದರೆ ವಿಶ್ವಾಸಾರ್ಹತೆ ಇರ್ಬೋದು, ಅಥವಾ ಖಚಿತತೆ ಇರ್ಬೋದು, ನಿರ್ಧಾರಕತೆ ಇರ್ಬೋದು, ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರ್ಬೋದು. ಇವುಗಳೆಲ್ಲವೂ ಕೂಡ ನಾವು ಯಾವುದರಲ್ಲಿ ಭೌತ ವಿಜ್ಞಾನಗಳಲ್ಲಿ ನಾವು ಕಾಣ್ಬೋದು. ಆದರೆ ಸಮಾಜ ವಿಜ್ಞಾನಗಳಲ್ಲಿ ಅಷ್ಟೊಂದು ನಿಖರತೆಯನ್ನು, ಸ್ಪಷ್ಟತೆಯನ್ನು, ವಿಶ್ವಾಸಾರ್ಹತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯ ಆಗಲ್ಲ ಅನ್ನೋದಕ್ಕಿಂತಲೂ ಕೂಡ ಕಷ್ಟ ಸಾಧ್ಯ ಅಂತಕ್ಕಂಥ ಮಾತನ್ನು ನಾವಿವತ್ತು ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ಭೌತ ವಿಜ್ಞಾನಗಳಲ್ಲಿ ಒಬ್ಬ ವಿಜ್ಞಾನಿ 4 ಗೋಡೆಗಳ ಮಧ್ಯೆ ಲ್ಯಾಬೊರೇಟ್ರಿ ಅಂತಕ್ಕಂಥದ್ದು, ಅಂದರೆ ಪ್ರಯೋಗಾಲಯ ಏನಿದೆ ಅಲ್ಲಿ ಒಬ್ಬ ವಿಜ್ಞಾನಿ ಸಂಶೋಧನೆಯನ್ನು ಮಾಡಿ ಅದಕ್ಕೆ ಉತ್ತರಗಳನ್ನು ಅಥವಾ ಅದಕ್ಕೆ ಸೊಲ್ಯೂಷನ್ಸನ್ನು, ಪರಿಹಾರಗಳನ್ನು ಕಂಡುಕೊಳ್ತಾನೆ. ಆದರೆ ಸಮಾಜ ವಿಜ್ಞಾನಿಗಳು ಆ ರೀತಿ ಆಗಲ್ಲ. ಇಡೀ ಮಾನವ ಸಮಾಜ ಅಂತಕ್ಕಂಥದ್ದೇನಿದೆ, ಮಾನವ ಸಮಾಜನೇ ಪ್ರಯೋಗಾಲಯ ಇದೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೌಂಡ್ರೀಸ್ ಇಲ್ಲ. ಬೌಂಡ್ರೀಸ್ ಇಲ್ಲದಿರೋದ್ರಿಂದ ಒಬ್ಬ ವ್ಯಕ್ತಿ ಅವನ ಅಭಿಪ್ರಾಯಗಳು, ಆಲೋಚನೆಗಳು, ಚಿಂತನೆಗಳು, ಅನಿಸಿಕೆಗಳು ಇವು ಒಂದು ಬಾರಿ ಇದ್ದ ಹಾಗೆ ಇನ್ನೊಂದು ಬಾರಿ ಇರಲ್ಲ. ಹಾಗಾಗಿ ಮಾನವ ಒಂದು ರೀತಿಯಾಗಿರ್ತಕ್ಕ ಭಿನ್ನತೆಯನ್ನು ಕಾಣ್ತೀವಿ. ಅದರಿಂದ ಸ್ವಲ್ಪ ನಾವು ನಿಖರವಾಗಿ 2+2 ನೀವೆಲ್ಲೇ ಹೋದರೂ ಕೂಡ 4 ಹೇಳ್ಬೋದು. ಅಮೆರಿಕಕ್ಕೆ ಹೋಗ್ಬೋದು,
ಅಥವಾ ಚಳಿಗಾಲದಲ್ಲೂ ಮಳೆಗಾಲದಲ್ಲೂ ಬೇಸಿಗೆ ಕಾಲ ಯಾವಾಗ ಕೇಳಿದ್ರು 2+2 = 4 ಅಂತ ಹೇಳ್ತೀವಿ. ಆದರೆ ಮಾನವನ ಒಂದು ಅಭಿಪ್ರಾಯವನ್ನು ಕೇಳಿದಾಗ, ಉದಾಹರಣೆಗೆ ಯಾರಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ, ತಂದೆ ತಾಯಿ ಬಗ್ಗೆನೋ ಅಥವಾ ಅಧಿಕಾರಿ ಬಗ್ಗೆನೋ ಅಥವಾ ರಾಜಕಾರಣಿಗಳ ಬಗ್ಗೆನೋ ಅಭಿಪ್ರಾಯಗಳನ್ನು ಕೇಳಿದಾಗ ಅವರ ಎದುರುಗಡೆ ಒಂದು ರೀತಿ ಅಭಿಪ್ರಾಯವನ್ನು ಹೇಳಿ ಅವರ ಆಬ್ಜೆನ್ಸಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತೀವಿ. ಅಥವಾ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾದಂಥ ಹೇಳಿಕೆಯನ್ನು ನಾವು ಹೇಳ್ತಕ್ಕಂಥದ್ದು ನೋಡ್ಬೋದು. ಹಾಗಾಗಿ ನಾವು ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ಕಾಗಿ ಅಕ್ಯುರೇಟಾಗಿ ಪ್ರೀಸಿಯಸ್ ಆಗಿ ನಾವು ಸಮಾಜ ವಿಜ್ಞಾನಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇನ್ನು ಮೀನಿಂಗ್ ಆಫ್ ಸೈಂಟಿಫಿಕ್ ಮೆಥಡ್ ಅಂತಕ್ಕಂಥದ್ದು, ಮೀನಿಂಗ್ ಆಫ್ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ವಿಧಾನದ ಅರ್ಥ ಅಂತಕ್ಕಂಥ. ವಾಟ್ ಈಸ್ ಸೈಂಟಿಫಿಕ್ ಮೆಥಡ್? ವಾಟ್ ಈಸ್ ಸೈಂಟಿಫಿಕ್ ಮೆಥಡ್? ವೈಜ್ಞಾನಿಕ ವಿಧಾನ ಅಂದರೆ ಏನು ಅಂತಕ್ಕಂಥದ್ದು. ದ ಸೈಂಟಿಫಿಕ್ ಮೆಥಡ್ ಈಸ್ ಎ ಪ್ರೋಸೆಸ್ ವಿತ್ ದ ಹೆಲ್ಪ್ ಆಫ್ which scientists try to investigate, verify, contrast an accurate and reliable version of any natural phenomena. Any natural phenomena. The scientific method is a process with the help of which scientists try to investigate, verify, construct an accurate, reliable version of ಎನಿ ನ್ಯಾಚುರಲ್ ಫಿನಾಮಿನ. ಅಂದರೆ ಇಲ್ಲಿ ವೈಜ್ಞಾನಿಕ ವಿಧಾನ ಅಂದರೆ ಏನು ಅನ್ನೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ವಿಜ್ಞಾನಿಗಳು, ಚಿಂತಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ವಿಧಾನ ಅಂತಕ್ಕಂಥದ್ದು ಅಂದರೆ ವೈಜ್ಞಾನಿಕ ವಿಧಾನ ಅಂತಕ್ಕಂಥದ್ದನ್ನ ನಾವು ಯಾವಾಗ ಬೇಕಾದರೂ ಕೂಡ ಅದನ್ನು ವೆರಿಫೈ ಮಾಡ್ಬೋದು, ಯಾವಾಗ ಬೇಕಾದರೂ ಕೂಡ ಅದು ಖಚಿತವಾಗಿರಬೇಕು, ಯಾವಾಗ ಬೇಕಾದರೂ ಕೂಡ ಅದನ್ನು ವೆರಿಫೈ ಮಾಡಿದಾಗ ಅದು ಖಚಿತತೆಯಿಂದ ಕೂಡಿರಬೇಕು, ರಿಲಯಬಲ್ ವರ್ಷನ್ ಆಗಿರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಆ್ಯಂಡ್ ದೆನ್ ದೇ ಆರ್ ಡನ್ ಬೈ ಕ್ರಿಯೇಟಿಂಗ್ ಆ್ಯನ್ ಆಬ್ಜೆಕ್ಟಿವ್ ಫ್ರೇಮ್ವರ್ಕ್ ಫಾರ್ ದಿ ಪರ್ಪಸ್ ಆಫ್ ಸೈಂಟಿಫಿಕ್ ಎನ್ಕ್ವೈರಿ ಆ್ಯಂಡ್ ಅನಲೈಸಿಂಗ್ ದ ರಿಸಲ್ಟ್ ಆಫ್ ಸೈಂಟಿಫಿಕಲಿ ಟು ಕಮ್ ಟು ಎ ಕನ್ಕ್ಲೂಷನ್ ವಿಚ್ ಐದರ್ ಸಪೋರ್ಟ್ಸ್ ಆರ್ ಕಾಂಟ್ರಡಿಕ್ಟ್ಸ್ ದ ಅಬ್ಸರ್ವೇಷನ್ ಮೇಡ್ ಅಟ್ ದ ಬಿಗಿನಿಂಗ್ ಅಂತಕ್ಕಂಥದ್ದು. A scientific method is a systematic rational approach to seeking fact. ಅಂದರೆ ಸತ್ಯವನ್ನು ಕಂಡುಕೊಳ್ತಕ್ಕಂತಹ ಒಂದು ದೃಷ್ಟಿಕೋನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ವೈಜ್ಞಾನಿಕ ವಿಧಾನ ಅಂದರೆ ಏನಪ್ಪ ಅಂದರೆ ಸತ್ಯವನ್ನು ಕಂಡುಕೊಳ್ತಕ್ಕಂಥ ಒಂದು ತಾರ್ಕಿಕವಾದಂಥ ಒಂದು ದೃಷ್ಟಿಕೋನ, ತಾರ್ಕಿಕವಾಗಿರ್ತಕ್ಕಂಥ ದೃಷ್ಟಿಕೋನಕ್ಕೆ ನಾವು ವೈಜ್ಞಾನಿಕ ವಿಧಾನ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಆಬ್ಜೆಕ್ಟಿವ್, ಪ್ರೀಸಿಯಸ್ ಆ್ಯಂಡ್ arrives at conclusions on the basis of verifiable evidence. ಅಂದರೆ ಇಲ್ಲಿ ಯಾವ ಒಂದು ಸಾಕ್ಷ್ಯಾಧಾರಗಳಿದೆಯೋ ಆ ಸಾಕ್ಷ್ಯಾಧಾರಗಳನ್ನು ಹೊರಹೆಚ್ಚಿ ನೋಡ್ತಕ್ಕಂತಹ ಮತ್ತು ಅವುಗಳು ಹೆಚ್ಚು ವಿಶ್ವಾಸಾರ್ಹವಾಗಿದ್ದಾವೆ ಮತ್ತು ಅವುಗಳಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಅಂಶಗಳಿದೆಯೋ ಅವುಗಳನ್ನು ವೈಜ್ಞಾನಿಕ ವಿಧಾನ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. Hence, research is a systematic and logical study of an issue of problem or phenomena through scientific method. Hence, research is systematic and logical study of an issue, a problem or phenomena through scientific method. ಅಂದರೆ ಯಾವುದೇ ಒಂದು ಸಂಶೋಧನೆ ವಿಷಯ ಇದೆ, ಆ ಸಂಶೋಧನೆ ವಿಷಯವನ್ನು ವೈಜ್ಞಾನಿಕವಾಗಿ ಮತ್ತು ತಾರ್ಕಿಕವಾಗಿ ಮತ್ತು ಲಾಜಿಕ್ಕಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇಶ್ಯೂಸ್ ಆಫ್ ಪ್ರಾಬ್ಲಮ್ ಅಂದರೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಫೆನಾಮಿನಾ ಥ್ರೂ ಸೈಂಟಿಫಿಕ್ ಮೆಥಡ್ ಅಂದರೆ ಒಂದು ವಿದ್ಯಮಾನವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದೇ ನಾವು ವೈಜ್ಞಾನಿಕ ವಿಧಾನ ಅಂತ ಹೇಳಿ ಕರಿತೀವಿ. ಆಲ್ ಸೈಂಟಿಸ್ಟ್ಸ್ ಯೂಸ್ ಕಾಮನ್ ಮೆಥಡ್ ಫಾರ್ ದೇರ್ ಎನ್ಕ್ವೈರಿ. ಅಂದರೆ ಪ್ರತಿಯೊಬ್ಬ ವಿಜ್ಞಾನಿಯೂ ಕೂಡ ಒಂದೇ ರೀತಿ ಆಲ್ ಸೈಂಟಿಸ್ಟ್ಸ್ ಯೂಸ್ ಕಾಮನ್ ಮೆಥಡ್ಸ್ ಫಾರ್ ದೇರ್ ಎನ್ಕ್ವೈರಿ. ಎಲ್ಲ ವಿಜ್ಞಾನಿಗಳು ಕೂಡ ಸರ್ವೇ ಸಾಮಾನ್ಯವಾದಂತಹ ಒಂದು ವಿಧಾನದ ಮೂಲಕ ಅಲ್ಲಿ ತಮ್ಮ ಎನ್ಕ್ವೈರಿಯನ್ನು ಮಾಡ್ತಾರೆ. ಅದೇ ವೈಜ್ಞಾನಿಕ ವಿಧಾನ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಆಲ್ ಸೈನ್ಸ್, ವೆದರ್ ನ್ಯಾಚುರಲ್ ಸೈನ್ಸ್ ಆರ್ ಸೋಷಿಯಲ್, ಅಗ್ರಿ on methods of studying phenomena
ಬಟ್ ದೇರ್ ಮೆಟೀರಿಯಲ್ಸ್ ಆರ್ ಡಿಫರ್. ಇಲ್ಲಿ ನೋಡಿ ಗಮನಿಸಿ, ಭಾಳ ಉತ್ತಮವಾದಂಥ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಆಲ್ ಸೈನ್ಸ್ ವೆದರ್ ನ್ಯಾಚುರಲ್ ಆರ್ ಸೋಷಿಯಲ್ ಅಗ್ರಿ ಅಪಾನ್ ಮೆಥಡ್ಸ್ ಆಫ್ ಸ್ಟಡಿಂಗ್ ಫೆನಾಮಿನಾ. ನೀವು ವಿಜ್ಞಾನಿಗಳಿರ್ಬೋದು ಅಥವಾ ನೈಸರ್ಗಿಕ ವಿಜ್ಞಾನಿಗಳು ಇರ್ಬೋದು ಅಥವಾ ಭೌತ ವಿಜ್ಞಾನಿಗಳಿರ್ಬೋದು ಅಥವಾ ಸಮಾಜ ವಿಜ್ಞಾನಿಗಳಿರ್ಬೋದು. ಇವರಿಬ್ಬರೂ ಕೂಡ ಅಥವಾ ಎರಡೂ ಕ್ಷೇತ್ರಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು. ಅದೇ ವೈಜ್ಞಾನಿಕ ವಿಧಾನ. ಆದರೆ ಅವರ ಒಂದು ಅಧ್ಯಯನದ ವಸ್ತುಗಳು ಬೇರೆ ಬೇರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಟ್ ದೇರ್ ಮೆಟೀರಿಯಲ್ಸ್ ಆರ್ ಡಿಫರ್ಸ್. ಅಂದರೆ ಅವರ ಅಧ್ಯಯನ ವಸ್ತುಗಳು ಬೇರೆ ಬೇರೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಎ ಬಯೋಲಾಜಿಸ್ಟ್ ಸ್ಟಡಿಂಗ್ ದ ಸ್ಟ್ರಕ್ಚರ್ ಆಫ್ ಸಮ್ ಫ್ಲವರ್ಸ್, ಎ ಕೆಮಿಸ್ಟ್ ಸ್ಟಡಿಂಗ್ ರೇಡಿಯೋ ಆಕ್ಟಿವ್ ಪ್ರಾಪರ್ಟೀಸ್ ಆಫ್ ಆ್ಯನ್ ಎಲಿಮೆಂಟ್, ಎ ಸೋಷಿಯಾಲಜಿಸ್ಟ್ ಸ್ಟಡಿಂಗ್ ಕ್ರೈಮ್ ಸಿಚುಯೇಷನ್ ಇನ್ ಆ್ಯನ್ ಅರ್ಬನ್ ಸ್ಲಮ್, ಆಲ್ ಫಾಲೋ ಸಿಮಿಲರ್ ಸೈಂಟಿಫಿಕ್ ಮೆಥಡ್ಸ್ ಆಫ್ ಎನ್ಕ್ವೈರಿ. ಯು ಸಿ, ಇಲ್ಲಿ ಒಬ್ಬ ಯಾರು ಜೀವಶಾಸ್ತ್ರಜ್ಞ ಅಂತಕ್ಕಂಥವನು, ಒಬ್ಬ ಬಯೋಲಾಜಿಸ್ಟ್ ಅಂತಕ್ಕಂಥವನು, ಅವನು ಯಾವುದೋ ಒಂದು ಹೂವಿನ ಬಗ್ಗೆ ಅಧ್ಯಯನ ಮಾಡ್ಬೋದು, ಅಥವಾ ರಸಾಯನಶಾಸ್ತ್ರಜ್ಞನು ಯಾವುದೋ ಒಂದು ರೇಡಿಯಾಲಜಿ ಬಗ್ಗೆ ಅವನು ಅಧ್ಯಯನ ಮಾಡ್ಬೋದು. ಒಬ್ಬ ಸೋಷಾಲಜಿಸ್ಟ್ ಅಂತಕ್ಕಂಥವನು ಕ್ರೈಮ್ ಬಗ್ಗೆ, ಅದರಲ್ಲೂ ಕೂಡ ಸ್ಲಮ್ ಏರಿಯಾದಲ್ಲಿರ್ತಕ್ಕಂಥ ಅರ್ಬನ್ ಕ್ರೈಮ್ ಬಗ್ಗೆ ಅಧ್ಯಯನ ಮಾಡ್ಬೋದು. ಇವರೆಲ್ಲರ ಅಧ್ಯಯನಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ವಿಧಾನಗಳನ್ನು ಇಟ್ಕೊಂಡು ಅಧ್ಯಯನಗಳನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಬಟ್ ದೇರ್ ಸಬ್ಜೆಕ್ಟ್ಸ್ ಆಫ್ ಸ್ಟಡಿ ಆರ್ ಡಿಫ್ರೆಂಟ್, ದೇರ್ಫೋರ್ ದೇ ಯೂಸ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಇನ್ವೆಸ್ಟಿಗೇಷನ್ ಫಾರ್ ದೇರ್ ಸ್ಟಡಿ. ಆ್ಯಸ್ ದೇರ್ ಮೆಟೀರಿಯಲಿಸ್ಟಿಕ್ ಆರ್ ಡಿಫ್ರೆಂಟ್, ದ ಪರ್ಪಸ್ ಆಲ್ಸೋ ಡಿಫರ್. ಅವರ ಒಂದು ವಿಧಾನಗಳು ಕೂಡ ಭಿನ್ನವಾಗಿರುತ್ತೆ, ಅವರ ಮೆಟೀರಿಯಲ್ಸು ಕೂಡ ಭಿನ್ನವಾಗಿರುತ್ತೆ, ಅವರ ಉದ್ದೇಶಗಳು ಕೂಡ ಭಿನ್ನವಾಗಿರುತ್ತೆ. ಇಲ್ಲಿ ಭೌತ ವಿಜ್ಞಾನಿಗಳ ಉದ್ದೇಶಗಳೇ ಬೇರೆ ಇರುತ್ತೆ, ಸಮಾಜ ವಿಜ್ಞಾನಿಗಳ ಉದ್ದೇಶಗಳೇ ಬೇರೆ ಇರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. All of them will observe the phenomena and analyze them to find out their sequences. This is called scientific method. Thus, scientific method is scientific method is a systematic step-by-step procedure. Thus, scientific method is a systematic step-by-step procedure. 3 ಸ್ಟೆಪ್ಸ್ ಅಂದರೆ ಇವನು ಹಂತ ಹಂತವಾಗಿ ವೈಜ್ಞಾನಿಕ ವಿಧಾನವನ್ನು ಅಳವಡಿಸ್ಕೊಳ್ಬೇಕು. ಆ ವೈಜ್ಞಾನಿಕ ವಿಧಾನವನ್ನು ಹಂತವಾಗಿ ಅಳವಡಿಸ್ಕೊಂಡಾಗ ಮಾತ್ರ ಅದು ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬಲ್ಲದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. 3 ಹಂತಗಳಲ್ಲಿರುತ್ತೆ. ಒಂದನೇದು ಅಬ್ಸರ್ವೇಷನ್ ಅಂದರೆ ಅವಲೋಕನ, ಹೈಪೋಥಿಸಿಸ್ ಅಂದರೆ ಪ್ರಾಕಲ್ಪನೆ, ವೆರಿಫಿಕೇಷನ್ ಫಾಲೋಯಿಂಗ್ ಲಾಜಿಕಲ್ ಪ್ರೋಸೆಸ್ ಆಫ್ ರೀಸನಿಂಗ್. ಅಂದರೆ ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನು ಸತ್ಯಾಸತ್ಯತೆಯಿಂದ ಕೂಡಿದೆಯಾ ಇಲ್ವಾ ಎಂದು ಪರೀಕ್ಷೆಗೆ ಒಳಪಡಿಸ್ತಕ್ಕಂಥದ್ದು ಈ 3 ಹಂತಗಳಲ್ಲಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಫಸ್ಟು ಅಬ್ಸರ್ವೇಷನ್, ಅವಲೋಕನ ಮಾಡಬೇಕು, ಮತ್ತು ಹೈಪೋಥಿಸಿಸ್ ಪ್ರಾಕಲ್ಪನೆಯನ್ನು ರಚಿಸ್ಕೊಳ್ಬೇಕು. ಅದಕ್ಕೆ ಆ ಪ್ರಾಕಲ್ಪನೆಯನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು. ಅದು ನಾನು ಹೈಪೋಥಿಸಿಸು ಅಂದ್ಕೊಂಡಿದ್ದು ಸರಿನಾ ಅಥವಾ ಇಲ್ವಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಸೈಂಟಿಫಿಕ್ ಮೆಥಡ್ಸ್ ಅಟೆಂಪ್ಟ್ಸ್ ಟು ಅಚೀವ್ ದಿಸ್ ಐಡಿಯಲ್ ಬೈ ಎಕ್ಸ್ಪೆರಿಮೆಂಟೇಷನ್, ಅಬ್ಸರ್ವೇಷನ್, ಲಾಜಿಕಲ್ ಆರ್ಗ್ಯುಮೆಂಟ್ಸ್ ಫ್ರಮ್ accepted postulates and combinations of these 3 in varying preparations. You see, scientific method attempts to achieve this ideal by experimentation, observation, logical arguments from accepted postulates and combination of these 3 in varying preparations. ಅಂದರೆ ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಿರಬೇಕು. ಅಬ್ಸರ್ವೇಷನ್ ಇರಬೇಕು, ಲಾಜಿಕ್ ಆರ್ಗ್ಯುಮೆಂಟ್ಸ್ ಇರಬೇಕು, ತಾರ್ಕಿಕವಾಗಿರ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಅಂತಕ್ಕಂಥದ್ದು, ಮತ್ತು ಪಾಸ್ಟುಲೇಟ್ಸ್ ಆ್ಯಂಡ್ ಕಾಂಬಿನೇಷನ್ ಆಫ್ ದೀಸ್ 3 ಇನ್ ವೇರಿಯಿಂಗ್ ಪ್ರಾಪರೇಷನ್ ಅಂತ ಹೇಳ್ತಾನೆ. ಇದರ ನಂತರ ನಾವು ವೈಜ್ಞಾನಿಕ ವಿಧಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ಹಲವಾರು ಸಾಮಾಜಿಕ ಸಂಶೋಧಕರು, ವಿಜ್ಞಾನಿಗಳು ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ. ವ್ಯಾಖ್ಯಾನಗಳನ್ನು ನಾವು ಗಮನಿಸಿ ನೋಡೋಣ.
ಅಕಾರ್ಡಿಂಗ್ ಟು ಸಿ ಆರ್ ಕೊತಾರಿ, ದ ಫಿಲಾಸಫಿ ಆಫ್ ಕಾಮನ್ ಟು ಆಲ್ ರಿಸರ್ಚ್ ಮೆಥಡ್ ಆ್ಯಂಡ್ ಟೆಕ್ನಿಕ್ಸ್, though they may vary considerably from one science to the another, is usually give the name of scientific method. give the name of scientific method. ಇಲ್ಲಿ ವೈಜ್ಞಾನಿಕ ವಿಧಾನ ಅಂದರೆ ಏನು ಅನ್ನೋದಕ್ಕೆ ಇಲ್ಲಿ ಸಿ ಆರ್ ಕೊತಾರಿ ಅವರ ಅಭಿಪ್ರಾಯ ಏನು ಪಡ್ತಾರಪ್ಪ ಅಂತಂದರೆ, ಎಲ್ಲ ವಿಜ್ಞಾನಗಳಲ್ಲಿಯೂ ಬಳಕೆಯಾಗ್ತಕ್ಕಂತಹ ಒಂದು ಏನು ವಿಧಾನಗಳಿದ್ದಾವೆ, ತಂತ್ರಗಳಿದ್ದಾವೆ, ಆ ತಂತ್ರಗಳನ್ನೇ ನಾವು ವೈಜ್ಞಾನಿಕ ವಿಧಾನ ಅಂತೇಳಿ ಕರಿತೀವಿ. ದ ಫಿಲಾಸಫಿ ಕಾಮನ್ ಟು ಆಲ್ ರಿಸರ್ಚ್, ಈ ಒಂದು ಫಿಲಾಸಫಿ ಏನಪ್ಪ ಅಂದರೆ, ಒಂದು ತತ್ವ ಏನಪ್ಪ ಅಂತಂದರೆ, ಎಲ್ಲ ಸಂಶೋಧನೆಗಳಲ್ಲಿಯೂ ಕೂಡ ಬಳಕೆಯಾಗ್ತಕ್ಕಂತಹ ಯಾವ ವಿಧಾನಗಳಿದ್ದಾವೆ, ಸಾಧನಗಳಿದ್ದಾವೆ ಅಂತಹ ಒಂದು ಸಾಧನಗಳನ್ನು ನಾವು ಅಥವಾ ವಿಧಾನಗಳನ್ನು ನಾವು ವೈಜ್ಞಾನಿಕ ವಿಧಾನ ಅಂತೇಳಿ ಕರಿತೀವಿ. ದ ಫಿಲಾಸಫಿ ಕಾಮನ್ ಟು ಆಲ್ ರಿಸರ್ಚ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್, though they may vary considerably from one science to the another, is usually given the name of scientific method. ಎಲ್ಲ ವಿಜ್ಞಾನಗಳಲ್ಲಿಯೂ ಕೂಡ ಬಳಕೆಯಾಗುವ ವಿಧಾನಗಳು, ತಂತ್ರಗಳನ್ನು ನಾವೇನಂತ ಕರಿಬೋದು, ವೈಜ್ಞಾನಿಕ ವಿಧಾನ ಅಂತೇಳಿ ಕರಿಬೋದು. ಅದು ಯಾವುದೇ ವಿಜ್ಞಾನಗಳಾಗಿರ್ಬೋದು, ಅದು ಬೋತು ನ್ಯಾಚುರಲ್ ಸೈನ್ಸು ಮತ್ತು ಸೋಷಿಯಲ್ ಸೈನ್ಸು ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ಪ್ರೊಫೆಸರ್ ಮಾರ್ಗನ್, scientific method being highly elastic can be applicable to all domain of human activity where the discovery of truth is the objective. You see, it is also very very important. According to Professor Morgan, scientific method being high elastic, ಇದು ಭಾಳ ಒಂದು ರೀತಿಯಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥದ್ದು. ಕೆನ್ ಬಿ ಅಪ್ಲಿಕಬಲ್ ಟು ಆಲ್ ಡೊಮೈನ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ, ಮಾನವನಿಗೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಇದನ್ನು ಅಳವಡಿಸ್ಕೊಳ್ಬೋದು. ವೇರ್ ದಿ ಡಿಸ್ಕವರಿ ಆಫ್ ಟ್ರೂತ್ ಈಸ್ ದ ಆಬ್ಜೆಕ್ಟಿವ್, ಇದರ ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಸತ್ಯವನ್ನು ಕಂಡುಕೊಳ್ತಕ್ಕಂಥದ್ದೇ ಇದರ ಒಂದು ಉದ್ದೇಶ. ಅಂದರೆ ವೈಜ್ಞಾನಿಕತೆ ಅಂದರೆ ಏನಪ್ಪ ಅಂದರೆ ಸತ್ಯತೆ ಅಂತ ಹೇಳ್ಬಿಟ್ಟು, ಸತ್ಯತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಕಾರ್ಲ್ ಪಿಯರ್ಸನ್ ಡಿಫೈನ್ ದ ಸೈಂಟಿಫಿಕ್ ಮೆಥಡ್ ಈಸ್ ಒನ್ ಆ್ಯಂಡ್ ದ ಸೇಮ್ ಇನ್ ದ ಬ್ರಾಂಚಸ್ ಆಫ್ ಸೈನ್ಸ್, ಆ್ಯಂಡ್ ದಟ್ ಮೆಥಡ್ ಈಸ್ ದ ಮೆಥಡ್ ಆಫ್ ಆಲ್ ಲಾಜಿಕಲಿ trained minds. The unity of all science consists alone in its methods, not its material. The man who classifies facts of any kind whatever, who see their mutual relation and describes their sequence, is applying the scientific method and is man of science. And next one, as Carl Pearson observed, there is no shortcut to truth, no way to gain knowledge of the universe except through the gateway of scientific method. ಅಂದರೆ ಇಲ್ಲಿ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಯಾವುದೇ ಒಂದು ಶಾರ್ಟ್ಕಟ್ ಮೆಥಡ್ ಯಾವುದೂ ಇಲ್ಲ. ಆ ಜ್ಞಾನವನ್ನು ಯಾವುದರಿಂದ ಪಡ್ಕೊಳ್ಬೋದಪ್ಪ ಅಂತಂದರೆ, ಒಂದೇ ಒಂದು ವಿಧಾನ, ಅದು ವಿಜ್ಞಾನದ ಮುಖಾಂತರ ಅಂತ ಹೇಳ್ತಾನೆ. ವೈಜ್ಞಾನಿಕ ವಿಧಾನದ ಮುಖಾಂತರ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಸೈಂಟಿಫಿಕ್ ಮೆಥಡ್, ಮ್ಯಾಥಮೆಟಿಕಲ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಎಂಪ್ಲಾಯ್ಡ್ ಇನ್ ದ ಸೈನ್ಸ್. ಮೋರ್ ಸ್ಪೆಸಿಫಿಕಲಿ, it is the techniques used in the construction and testing of scientific hypotheses. So the scientific method is means of gaining knowledge of the universe. ಅಂದರೆ ಕೊನೆಯದಾಗಿ ನಾವೇನು ಹೇಳ್ಬೋದಪ್ಪ ಅಂತಂದರೆ, ವೈಜ್ಞಾನಿಕ ವಿಧಾನ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು. ಸೊ ದ ಸೈಂಟಿಫಿಕ್ ಮೆಥಡ್ ಈಸ್ ಮೀನ್ಸ್ ಫಾರ್ ಗೇನಿಂಗ್ ನಾಲೆಡ್ಜ್ ಆಫ್ ದ ಯೂನಿವರ್ಸ್. ಅಂದರೆ ಜ್ಞಾನವನ್ನು ಎಲ್ಲರಿಗೂ ಅನ್ವಯವಾಗ್ತಕ್ಕಂತಹ ರೀತಿಯಲ್ಲಿ ಪಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನೇ ನಾವೇನಂತ ಕರಿತೀವಿ, ವೈಜ್ಞಾನಿಕ ವಿಧಾನ ಅಂತೇಳಿ ಕರಿಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ,
ಇದುವರೆಗೂ ಕೂಡ ನಾವು ವೈಜ್ಞಾನಿಕ ವಿಧಾನದ ಬಗ್ಗೆ ಭಾಳ ವಿವರವಾಗಿ ತಿಳ್ಕೊಂಡಿದ್ದೀವಿ. ಇಲ್ಲಿ ವಿಜ್ಞಾನ ಅಂದ್ರೇನು, ವಿಜ್ಞಾನದ ಬಗ್ಗೆ ಇರ್ತಕ್ಕಂಥ ವ್ಯಾಖ್ಯಾನಗಳು, ವಿಜ್ಞಾನದ ವಿಜ್ಞಾನದ ಬಗ್ಗೆ ಇರ್ತಕ್ಕಂಥ ವ್ಯಾಖ್ಯಾನಗಳು ಮತ್ತು ವೈಜ್ಞಾನಿಕ ವಿಧಾನ ಅಂದ್ರೇನು, ವೈಜ್ಞಾನಿಕ ವಿಧಾನದ ವ್ಯಾಖ್ಯಾನಗಳನ್ನು ನಾವು ಇದುವರೆಗೂ ಕೂಡ ಅಧ್ಯಯನ ಮಾಡಿದ್ದೇವೆ. ಇದರಲ್ಲಿ ತಮಗೇನಾದರೂ ಕೂಡ ಡೌಟ್ಸ್ ಇದ್ದರೆ, ಅನುಮಾನಗಳಿದ್ದರೆ, ಪ್ರಶ್ನೆಗಳಿದ್ದರೆ ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ಬೋದು. 9494967079. ನಾನು ಇಂದಿನ ಸೆಷನ್ನಲ್ಲಿ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬೋದು ಅಂತ ಹೇಳಿದ್ದೆ. ಆ ನಂಬರು ನಾನು ಹೇಳಿರಲಿಲ್ಲ, ಅದರಿಂದ ಈಗ ಒಂದು ಬಾರಿ ನಂಬರನ್ನು ಕೂಡ ಹೇಳ್ತಾ ಇದ್ದೇನೆ. 9494967079. ಈ ನಂಬರ್ಗೆ ಕಾಲ್ ಮಾಡಿ. ನಾನು ಕೊನೆ 2 ಸ್ಲೈಡ್ಸಲ್ಲಿ ಕನ್ನಡ ಅನುವಾದವನ್ನು ಆ್ಯಸ್ ಇಟ್ ಈಸ್ ಹೇಳೋಕ್ಕೆ ಸಮಯದ ಅಭಾವದಿಂದ ನಾನು ಹೇಳೋಕ್ಕಾಗಿಲ್ಲ. ಅದರಿಂದ ನೀವು ಇದರ ಬಗ್ಗೆ ಕನ್ನಡ ಸ್ಟಡಿ ಮೆಟೀರಿಯಲನ್ನು ಕಳಿಸಿದ್ದೀವಿ, ಅದನ್ನು ಒಂದು ಬಾರಿ ನೋಡ್ಕೊಳ್ಳಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅದು ಅನುಕೂಲವಾಗುತ್ತದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.